ಮನೇಲಿ ಭಿಕ್ಷೆ ಬೇಡದ್ರಿ, ಈ ಮನೇಲಿ ಯಾಕೆ ಭಿಕ್ಷೆ ಬೇಡಲಿಲ್ಲ ಅಂತಾನೆ ನೀವು ಕೇಳ್ತಾ ಇರೋದು? ಹೌದು. ಹಿಡ್ಕೊಳ್ಳಿ, ಕೊಡಿ. ನೋಡಿ ಸ್ವಾಮಿ, ನನ್ನ ಹೆಸರು ಬಲಿ ಚಕ್ರವರ್ತಿ ಅಂತ. ಓಹೋ. ನಾನ್ 1972 ಅಂದ್ರೆ ಬರಗಾಲ. ಆ ಬರಗಾಲದಿಂದ ನಾನು ಇದೇ ಏರಿಯಾದಲ್ಲಿ ಭಿಕ್ಷೆ ಬೇಡ್ತಾ ಇದ್ದೀನಿ. ಎಂತೆಂತ ಕಾಂಜಿ ಪಿಂಜಿ ನನ್ನ ಮಕ್ಕಳ ನನಗೆ 10 ಪೈಸಾ 4 ಆಣೆ 8 ಆಣೆ ಭಿಕ್ಷೆ ಹಾಕ್ತಾರೆ. ಆದ್ರೆ ಈ ದರಿದ್ರ ನನ್ನ ಮಗ, ಲೋಫರ್ ನನ್ನ ಮಗ, ಭಿಕ್ಷುಕ ನನ್ನ ಮಗ, ಕಂಜೂಸ್ ನನ್ನ ಮಗ 10 ಪೈಸಾ ಹಾಕೋದ್ರಿ ಸ್ವಾಮಿ. ನನ್ನ ಹತ್ರನೇ 10 ರೂಪಾಯಿ ತಗೊಂಡು 10 ವರ್ಷ ಆಯ್ತು, ಇನ್ನೂ ಕೊಡ್ಲಿಲ್ಲ. ಹೌದಾ? ಅಫ್ಕೋರ್ಸ್. ನನ್ ಮೇಲೆ ಇನ್ನೂ ನಿಮ್ಗೆ ನಂಬಿಕೆ ಬರ್ಲಿಲ್ವಾ? ಹಿಡ್ಕೊಳ್ಳಿ. ನೋಡಿ ಸ್ವಾಮಿ, ಇದು 50 ಪೈಸೆ ಕಾಯಿನ್ಸ್. ಇದನ್ನ ನಾನು ಒಳಗಡೆ ಹಾಕ್ತೀನಿ, ಆಮೇಲೆ ಏನಾಗುತ್ತೆ ನೀವೇ ನೋಡಿ. ನೋಡಿ ಹಾಕದೆ, ನೋಡಿ ಹಾಕ್ತೀನಿ, ಒಳಗೆ ಹಾಕ್ತೀನಿ. ನಮಸ್ಕಾರ ಸುಬ್ಲಕ್ಷ್ಮಿ ಅವ್ರಿಗೆ. ನಮಸ್ಕಾರ. ಯಾಕೆ ಗ್ಯಾಸ್ ಖಾಲಿ ಆಗಿದ್ಯಾ? ಇಲ್ಲವಲ್ಲ, ಫುಲ್ ಆಗಿದೆ. ಮತ್ ಈ ಒದ್ದಾಟ ಎಲ್ಲ ಯಾಕೆ? ಅದಕ್ಕೆ ನಿಮ್ಗೆ ತಲೆ ಇಲ್ಲ ಅನ್ನೋದು. ಅಡಿಗೆ ಮಾಡಕ್ ಬೇಕಾಗಿರೋದೇನ್ ಹೇಳಿ? ಬೆಂಕಿ. ಅದು ಇದ್ರಿಂದಲೇ ಬರುವಾಗ ಇನ್ನು ಗ್ಯಾಸ್ ಯಾಕೆ ವೇಸ್ಟ್ ಮಾಡ್ಬೇಕು? ಓ ಅದೇನಾ ಸರಿ, ಮತ್ ಯಾಕೆ ಗ್ಯಾಸ್ ಒಲೆ ಎಲ್ಲ ಇಟ್ಕೊಂಡಿದೀರಾ? ಅದಕ್ಕೆ ನಿಮ್ಗೆ ತಲೆ ಇಲ್ಲ ಅನ್ನೋದು. ಬನ್ನಿಲಿ. ಏನ್ ಹೇಳಿ? ಮತ್ತೆ ಹೊರಗಡೆವ್ರು ಯಾರಾದ್ರೂ ನಮ್ ಮನೆಗ್ ಬಂದಾಗ ನಾವು ಒಂದ್ ರೇಂಜ್ ನಲ್ಲಿ ಇದೀವಿ ಅಂತ ತೋರ್ಸ್ಕೊಳಕ್ಕೆ. ಓಹೋ, ಬಹಳ ಒಳ್ಳೆ ತಲೆ ಬಿಡಿ ನಿಮ್ಗೆ. ಈ ತಲೆ ಆ ತರ್ಲೆ ನನ್ ಮಗನಿಗೆ ಇಲ್ವಲ್ಲ. ತರ್ಲೆ ನನ್ ಮಗನ? ಅಂತಿಂತ ತರ್ಲೆ ಅಲ್ಲ, ಹುಟ್ಟ ತರ್ಲೆ ನನ್ ಮಗ. ಎಲ್ಲಿದಾರ ಅವ್ರು? ಅಂಗಡಿಲಿದ್ದಾರೆ. ಒಂದ್ ಪೌಂಡ್ ಬ್ರೆಡ್ ಕೊಡು. ಇತ್ತು ಹೋಗ ಆ ಕಡೆ. ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ನೀನ್ ಈ ತರ ಡವಡ್ಕೊಂಡ್ ಕೂತ್ರೆ. ನಮಸ್ಕಾರ ಹೀರೋ ಸರ್. ನಮಸ್ಕಾರ. ಏನ್ ಸರ್ ಅಂಗಡಿಗೆ ಬಂದ್ ಗಿರಾಕಿನೆಲ್ಲ ಓಡಿಸ್ತಾ ಇದೀರಲ್ಲ? ಅಲ್ಲಿ ನಿಮ್ಮ ಅಪ್ಪ ನೋಡ್ರ 50 ಪೈಸಾ ಉಳ್ಸೋಕೋಸ್ಕರ ಮೋರಿಲ್ ಬಿದ್ದು ಒದ್ದಾಡ್ತಾನೆ. ಹಂಗಂತ ನಾನು ಒದ್ದಾಡ್ಲೇನ್ರಿ? ಡರ್ಟಿ ಫಾದರ್. ಆಗಲ್ಲ ಸರ್, ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಸರ್ ಸರ್ ರೇ ಡವ್ ಹೊಡಿತಾ ಇದೀನಿ, ಡಿಸ್ಟರ್ಬ್ ಮಾಡಬೇಡ್ರಿ. ಡವ್ವ? ಓಹೋ, ಇದ ವಿಷಯ. ಇರಿ ನಿಮ್ಮ ಅಪ್ಪಂಗೆ ಹೇಳ್ತೀನಿ. ರೇ ಅಂತ ಫಿಟ್ಟಿಂಗ್ ಏನಾದ್ರು ಇಟ್ಬಿಟ್ಟಿರಾ ನೀವು? ಮತ್ತಿನ್ನೇನ್ರಿ ನೀವ್ ಮಾಡ್ತೀರ ತಪ್ಪಲ್ಲೇನ್ರಿ? ಯಾಕ್ರಿ ತಪ್ಪು? ನಮ್ಮಪ್ಪ ಹಣಕ್ಕೋಸ್ಕರ ನನ್ನ ಮಾರ್ಕೋಬೇಕು ಅಂತ ಇದ್ದಾನೆ ಕಣ್ರಿ. ಇಲ್ಲೋಡ್ರಿ, ವರದಕ್ಷಿಣೆಗೋಸ್ಕರ ಹಣಕ್ಕೋಸ್ಕರ ಎಂತೆಂತ ಹುಡುಗಿರ್ನ ನೋಡವನೆ. ಇವಳಿಗ್ ನೋಡ್ರಿ ಕಣ್ಣೇ ಇಲ್ಲ. ಇವಳು ನೋಡ್ರಿ ಒಳ್ಳೆ ತುರಿಯ ಮನೆ ಇದ್ದಂಗ ಅವಳೆ. ಇವಳು ನೋಡ್ರಿ ಒಳ್ಳೆ ಕ್ಯಾಬ್ರೆ ಡ್ಯಾನ್ಸರ್ ಇದ್ದಂಗ ಅವಳೆ. ಇವಳನ್ನ ನಾನೇನಾದ್ರೂ ಮದುವೆ ಆಗ್ಬಿಟ್ರೆ ಗಂಡಸ್ರುಗಳೆಲ್ಲ ನಮ್ಮ ಮನೆ ಮುಂದೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ಆಮೇಲೆ ಮೇಂಟೈನ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಇಷ್ಟೆಲ್ಲ ಯಾಕ್ರಿ? ಮೊನ್ನೆ ಯಾರೋ 5 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ಅಂದ ತಕ್ಷಣ ನಮ್ಮಪ್ಪ ಒಂದ್ ಫಿಗರ್ನ ಸೆಟಪ್ ಮಾಡವನೆ. ಅವಳಿಗೆ ಎಡಗೈಯೇ ಇಲ್ಲ ಕಣ್ರಿ. ಇದನ್ನು ನಾನೇ ಮಾಡ್ಲೇನ್ರಿ. ಅದಕ್ಕೆ ನಾನು ಡಿಸೈಡ್ ಮಾಡ್ಬಿಟ್ಟೆ, ನನಗೆ ಹಣ ಅಲ್ಲ ಮುಖ್ಯ, ಗುಣ ಮುಖ್ಯ. ಅಲ್ಲಿ ನೋಡ್ರಿ, ಒಳ್ಳೆ ರೂಪವಂತೆ ಗುಣವಂತೆ ಏನೇ ಆದ್ರೂ ಇವಳನ್ನ ಡೌಡ್ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಯಾರೇನೇ ಅಂದ್ರೆ ಐ ಡೋಂಟ್ ಕೇರ್. ಅದಿರ್ಲಿ, ನಿಮ್ ಲವ್ 1 ವೇನಾ 2 ವೇನಾ? ಸದ್ಯಕ್ಕೆ 1 ವೇ. ಹಾಗಾದ್ರೆ 2 ವೇ ಮಾಡಿಸ್ಬಿಡ್ಲಾ? ಬೇಡ ರೇ, ನಾವ್ ಏನೇ ನಮ್ಮ ಅರ್ಧ ಸೆಟಪ್ ಮಾಡಿದೀವಿ. ಪ್ರಾಚಾರ ಹೋಗ್ಲಿ ಬಿಡಿ. ನಾವು ನಿಮ್ ಡೌನ್ ಸ್ವಲ್ಪ ಮಾತಾಡಿಸ್ಬೋದಾ? ಮಾತಾಡ್ಸಿ ಆಮೇಲೆ ಏನಾದ್ರೂ ಇಂಟರ್ವ್ಯೂ ಮಾಡೋ ನೆಪ್ತ ಡೌಗಿ ಹೊಡಿಯಕ್ ಹೋದ್ರೆ ಮಲ್ಡ್ರ್ ಮಾಡಕ್ ಬಿಡ್ತೀನಿ. ಚೇಚೆ ಹಾಗೆ ಮಾಡಲ್ಲ ಸರ್. ಕ್ಯಾರಿ ಆನ್. ನಮಸ್ಕಾರ ರಂಗೋಲಿ ರಾಣಿ ಅವ್ರಿಗೆ. ನಮಸ್ಕಾರ. ಏನು ಆಗ್ಲಿಂದ ರಂಗೋಲಿ ಬಿಡ್ತಾನೆ ಇದ್ದೀರಾ? ಹಾಗೇನಿಲ್ವಲ್ಲ. ಈಗಿನ ಕಾಲದಲ್ಲಿ ಸಂಗೀತ ಅಂದ್ರೆ ಯಾರಿಗೂ ಆಸಕ್ತಿನೇ ಇಲ್ಲ. ಆದ್ರೆ ಎದುರಂಗಡಿ ಸಂತೋಷನ್ ನೋಡಿ, ಸದಾ ಕಾಲ ಅವನ ಕಣ್ಣು ಈ ಕಡೆ ಹಾಯಿಸ್ತಾನೆ ಇರ್ತಾನೆ. ಸಂಗೀತ ಅಂದ್ರೆ ಪಂಚ ಪ್ರಾಣ ಅವನಿಗೆ. ಹೌದೌದು, ಅವನಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಏನ್ ಮಾಡೋದು, ಅವರಪ್ಪ ಅವನಿಗೆ ಸಂಗೀತ ಕಲಿಯೋಕೆ ಅವಕಾಶನೇ ಕೊಡ್ತಾ ಇಲ್ಲ. ಶುದ್ಧ ಜಿಪುಣ, ಜುಗ್ಗ, ಕಂಜೂಸ್. ಅದೇ ನಮ್ ಸಂತೋಷ, ಚಿನ್ನದಂತ ಹುಡುಗ. ಆದ್ರೆ ಅವನ್ ಸ್ನೇಹಿತರು ಶುದ್ಧ ಪೋಖರಿ. ಅಂದಂಗೆ ಏನ್ ಸಮಾಚಾರ? ಇದೆ ಮನೆ ನಿಲ್ಸಿ ಸಾಕು. ಓಹೋ, ಬನ್ನಿ ಗಂಡ ನಮಸ್ಕಾರ ಬನ್ನಿ. ನಮಸ್ಕಾರ, ಬನ್ನಿ. ಕೂತ್ಕೊಳ್ಳಿ. ನೀವು ಕಾಫಿ ಕುಡಿತೀರಾ? ಬೇಡ ಬೇಡ ಬಿಡಿ. ಹಾಗೆ ಮಧುಮಗಳನ್ನ ಒಂದ್ ಮಾತು ಕೇಳ್ಬಿಡಿ. ಏನಮ್ಮ, ಕಾಫಿ ಕುಡಿತೀಯಾ? ಕಾಫಿ ಬೇಡ, ಬೋರಮನ್ ಬೀಟ ಕುಡಿತೀನಿ. ಅದು ಬೋರಮ್ಮನ್ ಮಿಠ ಅಲ್ಲಮ್ಮ, ಬೌರ್ ಮಿಠ. ಅಮ್ಮ,
ಪಾಪ ಮಧುಮಗಳಿಗೆ ಬೌರ್ಮಿಟ ತಂದ್ಕೊಡಿ. ಅಮ್ಮ ಹುಡುಗಿ ಪೆದ್ದು ಅಂತ ಕಾಣುತ್ತೆ. ನೀರಿಗೆ ನಸ್ಯ ಸಕ್ಕರೆ ಬೆರೆಸಿ ತಗೊಂಬ, ಬೋರ್ನ್ವಿಟ ತಾನೇ ಇರುತ್ತೆ. ತರ್ತಾಳೆ. ಹಾ, ಅಂದಾಗ ವಿಷಯಕ್ಕೆ ಬರೋಣ. ಮೊನ್ನೆ ನನ್ ತಂಗಿ ನೋಡಕ್ ಬಂದಿದ್ರಲ್ಲ, ನಿಮ್ ಮಗನ ಅಭಿಪ್ರಾಯ ಏನು? ಅಯ್ಯೋ ಹುಡುಗಿ ನೋಡ್ತಿದ್ದ ಅಯ್ಯ ಅವನು ಓಕೆ ಅಂದ್ಬಿಟ್ಟ. ಗಂಡ 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 ಗಂಭೀರ, ಗಂಭೀರ. ತಗೊಮ್ಮ ಬೋರ್ನ್ವಿಟ. ಬರಮನ್ ವಿಟ ಕೊಡಿಲ್ಲ. ಕುಡಿಯಮ್ಮ ಕುಡಿ. ಆ, ತಗೊಳ್ರಿ ತಗೊಳ್ರಿ ಉಂಗ್ರಾನ. ಹಾ, ಸರಾನು ತಗೊಳ್ರಿ. ಹಾ, ನನ್ ತಂಗಿ ಮದುವೆ ಆಗ್ಲಿ, ಕಾರೇನು ಲಾರಿನೇ ಕೊಡಿಸ್ತೀನಿ. ನನ್ ತಂಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಏನಮ್ಮ, ಏನಂತೀಯ? ಗಂಡ ಗಂಡ ಗಂಡ. ಶಾಸ್ತ್ರಿಗಳೇ ಪತ್ರ ಬರೀರಿ. ಆಗ್ಲಿ ಆಗ್ಲಿ. ಹಾ, ನಿಲ್ಸಿ. ಸಾವುಕಾರ ಸಿದ್ದಪ್ಪನವರೇ, ನಿಮ್ಮ ಹತ್ರ ಹಣ ಇದೆ ಅಂತ ಊರಿಗೆ ಗೊತ್ತು. ಅಂದ ಮಾತ್ರಕ್ಕೆ ನಿಮ್ಮ ತಂಗಿಗೆ ನಿಮ್ಮ ಹಣದಿಂದ ಒಂದು ಗಂಡನ ಕೊಂಡ್ಕೊಂಡು ಸೇವಕನ ಮಾಡ್ಕೋಬೇಕು ಅಂತ ತಿಳ್ಕೊಂಡಿದ್ರೆ ನಿಮ್ಮಂತ ಮುಟ್ಟಾಳ ಈ ಪ್ರಪಂಚದಲ್ಲಿ ಯಾರು ಇಲ್ಲ. ರೇ, ನಾನು ಪ್ರೀತಿ ಪ್ರೇಮಕ್ಕೆ ಬೆಲೆ ಕೊಡೋನೆ ಹೊರತು ನಿಮ್ಮ ಜುಜುಬಿ ಹಣಕ್ಕಲ್ಲ. ನಾನು ಇಷ್ಟಪಟ್ಟಿದ್ದ ಹುಡುಗಿನ ಮದುವೆ ಆಗಿದ್ದಾಯ್ತು. ದಯವಿಟ್ಟು ನಿಮ್ಮ ಹಣನ ಒಡವೆನ ತಗೊಂಡು ನೀವು ಬಂದಾರೆ ಹಿಡಿದು ಗೆಟ್ ಔಟ್. ರೀ ಪರಂದಾಮಯ್ಯ, ನಿಮ್ಗೆ ಇಷ್ಟೊಂದು ಹಣದ ಮೇಲೆ ಆಸೆ ಇದ್ರೆ ನಮ್ಮನೆ ಟಾಯ್ಲೆಟ್ ಕ್ಲೀನ್ ಮಾಡ್ರಿ, 1000 ರೂಪಾಯಿ ಸಂಬಳ ಬಿಸಾಕ್ತೀನಿ. ಆದ್ರೆ ಈ ತರ ಹಲ್ಕ ಕೆಲಸ ಮಾತ್ರ ಯಾವತ್ತೂ ಮಾಡ್ಬೇಡಿ. ಕೊಡ್ರಿ ದುಡ್ಡು. ಬಮ್ಮ. ಗಂಡ ಹೋದ ಗಂಡ ಹೋದ ಹೋದ ಗಂಡ. ಸಂತೋಷ. ರೀ, ಏನ್ರಿ ಏನಾಯ್ತು? ಯಾಕೆ ಕೂಕೊಂಡ್ರಿ? ಕನಸ ಏನಾದ್ರು ಬಿತ್ತ? ಕನ್ಸು ಕನ್ಸೆ ಕನ್ಸು. ಏನ್ ಕನ್ಸು? ಸಂತೋಷ ಯಾವ್ದೋ ಹುಡುಗಿನ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದ ಕಣೆ. ಅಯ್ಯಯ್ಯೋ, ಲವ್ ಮ್ಯಾರೇಜಾ? ಹ್ಞೂ ಕಣೆ. ಕನಸಿನಲ್ಲಿ 15 ಲಕ್ಷ ರೂಪಾಯಿ ಕೊಡೋ ಸಂಬಂಧ ಕುದುರಿಸಿದ್ದೆ. 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು. ನಿಶ್ಚಿತಾರ್ಥ ಸಮಯದಲ್ಲಿ ತರಲೆ ನನ್ನ ಮಗ ಯಾವ್ದೋ ಹುಡುಗಿನ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದು ಗಲಾಟೆ ಎಬ್ಬಿಸ್ಬಿಟ್ಟ. ಕೊಟ್ಟ ಅಡ್ವಾನ್ಸ್ ವಾಪಸ್ ಕಿತ್ಕೊಂಡು ಹೋಗ್ಬಿಟ್ರು ಕಣೆ. ಅಯ್ಯಯ್ಯೋ, ಬೆಳಗಿನ ಜಾವದ ಕನಸು. ನನ್ಸಾದ್ರೆ ಏನ್ರಿ ಗತಿ? ಏನ್ ಗತಿನ? ಕನಸ ಇದಕ್ಕೆ ಸುಮ್ನೆ ಬಿಟ್ಟಿದೀನಿ. ಅವನೇನಾದ್ರೂ ಲವ್ ಹೋಗಿ ಒಂದು ಹೋಗ್ಲಿ, ಹೊಂಡ ತೆಗೆದು ಹೂತ್ ಬಿಡ್ತೀನಿ. ಹೂತಾಕಕ್ಕೆ ನಿನ್ನ ಮಗ ಏನು ಕೊತ್ತಂಬರಿ ಬೀಜ ಅನ್ಕೊಂಡ್ರಾ? ನೀವೇನ್ ಹೇಳ್ತಿದ್ದೀರಾ ಶಾಸ್ತ್ರಿಗಳೇ? ಬಾ ನಿಮ್ಗೆಲ್ಲ ಹೇಳ್ತೀನಿ ನೋಡಯ್ಯ. ಈ ಹೆಣ್ಣು ಹೆತ್ತವರು ಬಹಳ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ವರದಕ್ಷಿಣೆ, ವರೋಪಚಾರ, ಈ ಖರ್ಚನ್ನೆಲ್ಲ ಉಳಿಸೋಕೋಸ್ಕರ ಅವ್ರವ್ರ ಹೆಣ್ಣು ಮಕ್ಕಳಿಗೆ ನಿಮ್ಮ ಗಂಡಂದ್ರ ನೀವೇ ಹುಡ್ಕೊಳ್ಳಿ ಅಂತ ಬೀದಿ ಬಿಟ್ಬಿಟ್ಟಿದ್ದಾರೆ. ಹೌದಾ? ಹ್ಞೂ ಕಣಮ್ಮ. ಈಗಿನ ಹುಡುಗರು ಪ್ರೇಮಲೋಕ, ಮೈನೆ ಪ್ಯಾರಕ್ಕಿ ಅಂತ ಪಿಕ್ಚರ್ ನೋಡ್ಕೊಂಡು ಲವ್ ಗೀವ್ ಅಂತ ಆ ಹುಡುಗಿ ಹಿಂದೆ ಬಿದ್ದು ಡವ್ ಹೊಡ್ಕೊಂಡು ಅವ್ರನ್ನೇ ಮದುವೆ ಮಾಡ್ಕೊಂಡು ಹೀರೋಗಳ ತರ ಮನೆಗೆ ಬಂದ್ಬಿಡ್ತಾರೆ. ಅಪ್ಪ ಊರ್ ಬಾಗ್ಲು, ನಾನು ವರದಕ್ಷಿಣೆ ವರೋಪಚಾರ ಕೊಡೋ ಸಂಬಂಧ ಕರ್ಕೊಂಡ್ ಬರ್ತೀನಿ. ಅಷ್ಟ್ರಲ್ಲಿ ನಿನ್ನ ಮಗ ಮದುವೆ ಮಾಡ್ಕೊಂಡು ಯಾರನ್ನಾರು ಇಲ್ಲಿ ಕರ್ಕೊಂಬನ್ನೋ ನನಗ್ ಗೊತ್ತಿಲ್ಲ. ಹುಷಾರು ಹುಷಾರು. ರೀ, ಏನ್ರಿ ಮಾಡೋದು? ಡ್ಯಾಡಿ ಮಮ್ಮಿ ಇಬ್ರು ಸೇರ್ಕೊಂಡು ನನ್ನ ಚಿತ್ರಾನ್ನ ಮಾಡಕ್ ಬಿಟ್ರಲ್ಲ. ಏಯ್, ಇನ್ಮೇಲೆ ನೀನು ಹೀಗೆ ಇರ್ಬೇಕು. ಹಿಂಗೆ ಇರ್ಬೇಕಾ? ಹೌದು. ಹಂಗಾದ್ರೆ ಒಂದ್ ಭಿಕ್ಷಾ ಪಾತ್ರೆ ಕೊಟ್ಬಿಡಿ. ಅಮ್ಮ ತಾಯಿ ಅಂತ ಭಿಕ್ಷಾ ಎತ್ಕೊಂಡ್ ಬಂದ್ಬಿಡ್ತೀನಿ. ಮುಚ್ಚ ಬಾಯಿ. ಈಗಿನ ಕಾಲದ ಹುಡುಗಿಯರು ರೋಡಿ ಬಂದ್ಬಿಟ್ಟಿದಾರಂತೆ. ಸ್ಟೈಲ್ ಮಾಡೋ ಹುಡುಗನ್ ಕಂಡ್ರೆ ಸಾಕು, ಲವಕ್ ಅಂತ ಹಿಡಿದು ಒಳಗೆ ಹಾಕೊಂಡ್ಬಿಡ್ತಾರಂತೆ. ನೀನೇನಾದ್ರೂ ಸ್ಟೈಲ್ ಗೀಲ್ ಮಾಡಿ ಲವ್ ಗೀವ್ ಅಂತ ಮಾಡ್ದ್ಯೋ ಮರ್ಡರ್ ಮಾಡ್ಬಿಡ್ತೀನಿ ನಿನ್ನ. ನೋಡೋ, ಅದಕ್ಕೆ ನಾವಿಬ್ರು ನಿನಗೆ ಹೆಣ್ಣು ಹುಡುಕಿ ಮದುವೆ ಮಾಡೋವರೆಗೂ ನೀನ್ ಹೀಗೆ ಪ್ರಕರ್ದಂಗ್ ಇರ್ಬೇಕು. ಇಲ್ಲೋ ದನ ಪಿಚಾಚಿಗಳ, ನೀವು ನನ್ನ ಹಿಂಗ್ ಗಲೀಜ್ ಮಾಡ್ಬಿಟ್ರೆ ಕ್ಲೀನ್ ಮಾಡ್ಕೊಂಡು ಹುಡುಗಿರು ಡೌಡಿಯಕ್ಕಾಗಲ್ಲ ಅನ್ಕೊಂಡ್ಬಿಟ್ಟಿದ್ರಾ? ನೋಡ್ದೇನೆ ಆಮೇಲೆ ಕ್ಲೀನ್ ಮಾಡ್ಕೋಬಹುದು ಅಂತ ಯೋಚನೆ ಮಾಡ್ತಿದ್ದಾನೆ. ಲೈ, ಏನಾರ ಕ್ಲೀನ್ ಮಾಡ್ಕೊಂಡ್ಯೋ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ಲೈ, ಇನ್ಮೇಲೆ ಇವನಿಗೆ ಬಾಚಣಿಗೆ ಪೌಡ್ರು ಕನ್ನಡಿ ಏನು ಸಿಗ್ಬಾರ್ದು. ಲೈ, ನಡಿಯೋ ಅಂಗಡಿಗೆ. ಹಿಂಗೇನಾ? ಹ್ಞೂ ನಡಿಯೋ. ನಡಿಯೋ. ತಾಯಿ ಹಾಕ್ಬಿಡ್ತೀನಿ ನೋಡು. ತರ್ಲೇನ? ತಾಯಿ ತಂದೆಯ ಸೇವೆಯ ಯೋಗ. ಥು, ಒಳ್ಳೆ ರಾಗಿ ಮಿಷಿನ್ ತರ ಸೌಂಡ್ ಮಾಡ್ತಾ ಇತ್ತಲ್ಲ. ಬ್ರಿಟಿಷರು ಇಂಡಿಯಾ ದೇಶ ಬಿಟ್ಟೋದಾಗ ನಮ್ ಡ್ಯಾಡಿಗೆ ಇದನ್ನ ಕೊಟ್ಟಿದ್ರು ಅಂತ ಕಾಣುತ್ತೆ. ಇದನ್ನೇ ಇಕ್ಕೊಂಡ್ ಸಾಯ್ತಾವನೆ ಡರ್ಟಿ ಫಾದರ್. ರೀ, ಊಟ ರೆಡಿ. ಏನ್ ಮಾಡಿದ್ಯಾ? ತಟ್ಟೆ ಇಡ್ಲಿ ಮಾಡಿದೀನಿ. ಎಷ್ಟಾಕಿದ್ಯಾ? 3 ಇಟ್ಟಿದ್ದೀನಿ. 2 ನೀವು ತಿನ್ನಿ, 1 ಅವನಿಗೆ ಕೊಡಿ. ಇಷ್ಟು ದೊಡ್ಡ ಇಡ್ಲಿನಾ? ಲೈ ತೊಳೆ, 2 ಸಾಕು. ಅವನೊಂದು ನಾನೊಂದು ತಿಂತೀವಿ. ಇದನ್ನ ಒಳಗಿಡು. ಒಳ್ಳೇದಾಯ್ತು ಬಿಡಿ. ಡ್ಯಾಡಿ, ಜಂಬೂ ಜಟ್ ರೆಡಿ, ಟೇಕ್ ಆಫ್ ಆಗೋಣ. ಆ ಹುಡುಗಿ ಏನಾದ್ರೂ ಇವನಿಗೆ ಡವ್
ಪುಟ ಓ ಬಿಸ್ಕೆಟ್ ಬೇಕಾ? ಎಷ್ಟು ಸಮಯ ಇದು ಬಿಸ್ಕೆಟ್ ಒಂದು? 5 ಪೈಸೆಗೊಂದು. 10 ಪೈಸೆಗೊಂದು. ಲೈ ಸುಮ್ನಿರ. ಅವನಿಗೆ ಹೊಸದ ಕೆಲಸ ಸೇರ್ಕೊಂಡಿದ್ದಾನೆ. ಛತ್ರಿ ಫಾದರ್. ಅವ್ರಿಗೆ ರೇಟ್ ಗೊತ್ತಿಲ್ಲ. ಎಷ್ಟು ಬೇಕು ಅಂದ್ರಿ? 5 ಕೊಡಿ. ಆ. ಅಮ್ಮ ತಾಯೇ ಲಕ್ಷ್ಮಿ. ಪಾಪದ ಮುದುಕ ಜಮಾಯಿಸು. ಏನೋ ಸ್ಕೀಮ್ ಆಗ್ತಾ ಅವನೇ. ತಗೊಳ್ಳಿ. ಬರೀ 4 ಐದಲ್ಲ ಸಮಯ. ರೇ ಕೆಳಗೆ ಬೀಳಿಸಿರ ನೋಡಿ. ನೀವೇನ್ರಿ ಬೆಳೆಸಿದ್ದು? ನಾ ಬೀಳಿಸಿದ್ನ ಕೈ ತಗಲ್ಸಿ ನೀವೇ ಬೀಳಿಸಿರ ನೋಡಿ. ಒಳ್ಳೆ ಸಾಹಸ ಆಯ್ತು ಬಾ ಪುಟ್ಟ, ಮೈ ಮೇಲೆ ಬೀಳಕ್ ಬರ್ತಾ ನೀವು. ಹೋಗೋಣ ಬಾ. ಬೆಳಗ್ ಬೆಳಗ್ಗೆ ಯಾಕೆ ಅವಾಜ್ ಆಗ್ತೀಯಾ? ಯಾರಾದ್ರೂ ನೋಡಿದ್ರೆ ನಮ್ಮನ್ನ ಚಿಲ್ಲರೆಗಳು ಅನ್ಕೊಂಡ್ಬಿಡ್ತಾರೆ. ಲೇ ಮುಚ್ಕೊಂಡಿರೋ. 1 2 3. ಇದು 5 ಪೈಸಕ್ಕೊಂದು. ತಂದೆ, ನೀನೆಲ್ಲೋ ಹಿಂದಿನ ಜನ್ಮದಲ್ಲಿ ಚಾಣಕ್ಯನ್ ಚಪ್ಪಲಿಯವಲನಾಗಿದ್ದೆ ಅಂತ ಕಾಣಿಸುತ್ತೆ. ನೋಡು, ಅಂಗಡಿಲಿ ಕುಂಕುಮ ಮುಗಿದೋಗಿದೆ. ಮಾರ್ಕೆಟಿಗೆ ಹೋಗಿ ತಗೊಂಡ್ಬರ್ತೀನಿ. ಅಂಗಡಿ ಕಡೆ ಭದ್ರ. ಯಾರಾದ್ರೂ ಗಿರಾಕಿಗಳು ಬಂದ್ರೆ ನಾನ್ ಯಾವ ರೀತಿ ಮೋಸ ಮಾಡಿದ್ನೋ ಅದೇ ರೀತಿ ವ್ಯಾಪಾರ ಮಾಡ್ಬೇಕು. ಏನು? ಆ ಚೀಲ ಕೊಡು. ನೀನ್ ಚಡ್ಡಿನೇ ಗೋಣಿಚಿಲ್ಲ. ಅಂಗಡಿ ಕಡೆ ಹುಷಾರು. ತಾಯಿ ತಂದೆಯ ಸೇವೆಯ. ನಮ್ ಡವೇನ ನೋಡ್ಬಿಟ್ರೆ ಅಯ್ಯಯ್ಯೋ. ಈಗ್ಲಾದ್ರೂ ನನ್ ಡವ್ ಬರ್ಬಾರ್ದಾ? ನೀನೇ ಕಣ್ಣಿ ಬಿಡಲ್ಲ ಅಂತಾಳೆ. ಒಳ್ಳೆ ಪಂಡ್ರಿ ತರ ಭಕ್ತಿಯಿಂದ ಪೂಜೆ ಮಾಡ್ತಾವಳೆ. ರೀ ಸ್ವಾಮಿ ಮಂಗಳಾರತಿ ತಗೊಳ್ರಿ. ಅಯ್ಯೋ, ಏನು ಐಡಿಯಾನೇ ಬರ್ತಾ ಇಲ್ವೇ. ದೇವ್ರೇ, ನೀನಾದ್ರೂ ಸ್ವಲ್ಪ ಕೊಡಪ್ಪ ಐಡಿಯಾನ. ಹನುಮಂತಪ್ಪ, ಗಣೇಶಪ್ಪನ್ಗಿನ್ನ ನೀನೇ ವಾಸಿ. ಒಳ್ಳೆ ಐಡಿಯಾ ಕೊಟ್ಟೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಅದು ಏನು? ನಿಮ್ಮ ಹೂವ. ಥ್ಯಾಂಕ್ ಯು. ನಾನು ನಿಮ್ಮ ಮನೆ ಇದೆಯಲ್ಲ. ಮುಚ್ಚರ ಬಾಯ್ನ. ನಮ್ಮಪ್ಪ ದೇವಸ್ಥಾನದಲ್ಲಿ ಕುಂಕುಮ ಹಾಕಿದ್ರೆ ನಿಮ್ಮ ಅಪ್ಪಂದಿರ ಅವ್ರ ಮನೆ ಇತ್ಲಿಂದ ಒಣಗಾಕಿರೋ ಬಟ್ಟೆಗಳನ್ನ ಕದ್ದು ಬಿಡ್ತಾರೆ ಗೊತ್ತಾ? ವಾಟ್ ಈಸ್ ದ್ಯಾಟ್? ಅದೇನ್ ಮಾಡ್ಬೇಕು ಐಡಿಯಾ ಕೊಡ್ರಮ್ಮ. ಅವರಪ್ಪ ಸಂಗೀತಗಾರ ಅಲ್ವಾ? ಕರೆಕ್ಟ್. ಯಾಗಿದ್ರು ಅವರಪ್ಪ ಸಂಗೀತಗಾರ. ಸಂಗೀತ ಕಲಿತೀರಿ ಅಂತ ಅವ್ರ ಮನೆಗೆ ಎಂಟ್ರಾಗು. ಸಂಗೀತ ಕಲಿತಾ ಕಲಿತಾ ಸಂಗೀತನೇ ಕದ್ಬಿಡು. ಅವರಪ್ಪಂಗೂ ಡೌಟ್ ಬರಲ್ಲ, ನಿಮ್ಮಪ್ಪನ್ಗೂ ಡೌಟ್ ಬರಲ್ಲ. ಸಂಗೀತ ಕ್ಲಾಸಿಗೆ ಸೇರ್ಕೊಂತೀಯ. ಎಗರಿಸಿ ಕುಂಡೆ ಮೇಲೆ ಒದ್ದೆ ಅಂದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಉದ್ರಬೇಕು. ಡ್ಯಾನ್. 100 ರೂಪಾಯಿ ಎಲ್ ಸಿಕ್ತೋ? ಅಪ್ಪ, ನಾನು ಯಾರ ಮಗ ಹೇಳು? ನಂಗೇನ್ ಗೊತ್ತು, ನಿಮ್ಮ ಅಮ್ಮನ ಕೇಳು. ಅವನು ನಿಮ್ಮ ಮಗನೇ. ಹೌದು, ನನ್ನ ಮಗನೇ. ಅಬ್ಬಾ, ಸದ್ಯ ಕನ್ಫರ್ಮ್ ಆಯ್ತಲ್ಲ. ಅಪ್ಪ, ನಾನ್ ನಿನ್ನ ಮಗ ಆದ್ಮೇಲೆ ಲಾಭ ಇಲ್ದರೆ ಕೆಲಸ ಮಾಡ್ತೀನಾ? ಲೋ, ಅದೇನ್ ಬಿಡ್ಸಿ ಹೇಳೋ. ಅದು ಬೆಳಗ್ಗೆ ಅಂಗಡಿಲಿ ಯಾರು ಗಿರಾಕಿಗಳಿರಲ್ಲ. ಒಬ್ಬನಿಗೆ ಬೇಜಾರಾಯ್ತು ಅಂತ ಗಂಟೆ ಸಾಲ ಅಂತ ಆಡಕ್ ಶುರು ಮಾಡ್ಬಿಟ್ಟೆ. ಆಗ ಅವ ಪ್ರೊಡ್ಯೂಸರ್ ಬಂದ. ಯಾತಕ್ಕೆ? ಕೊಬ್ಬರಿ ಮಿಠಾಯಿ ತಿನ್ನಕ್ಕೆ. ನನ್ನ ವಾಯ್ಸ್ ನ ಕೇಳಿ ನಾನು ಮುಂದೆ ತೆಗಿತಾ ಇರೋ ಚಿತ್ರ ಬಗ್ಗಿ ನೋಡಿದ್ರೆ ಬಂಗಾರಾಗೆ ಬಾರ್ಸು ಅಂದ. ಏನ್ನ? ಮ್ಯೂಸಿಕ್ ನ 50,000 ರೂಪಾಯಿ ಕೊಡಕ್ ಬಂದ. 50,000ನಾ? ಅದು ಬರೀ ಟೋಕನ್ ಅಡ್ವಾನ್ಸು. ಪೂರಾ ಪಿಕ್ಚರ್ ಬಾರಿಸಿದ್ರೆ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ. ಏನು ನೀನ್ ಹೇಳ್ತಿರೋದು? ಒಂದ್ ಪಿಕ್ಚರಿಗೆ ಮ್ಯೂಸಿಕ್ ಬಾರಿಸಿದ್ರೆ 2 ಲಕ್ಷ ನಿಜವಾಗ್ಲೂ ಕೊಡ್ತಾರಾ? ಅದು ಹೊಸಬ್ರಿಗೆ. ತಮಿಳ್ನಲ್ಲಿ ಅವನೇ ಒಬ್ಬ ಹಳೆಯ ರಾಜ ಅಂತ. ಅವನೊಂದು ಪಿಕ್ಚರ್ ಮ್ಯೂಸಿಕ್ ಬಾರಿಸಿದ್ರೆ 20 ಲಕ್ಷ. ಕನ್ನಡದಲ್ಲಿ ಅವರಲ್ಲ ಹಂಸ ಲೇಖ. ಒಂದು ಪಿಕ್ಚರ್ ಮ್ಯೂಸಿಕ್ ಬಾರಿಸಿದ್ರೆ 25 ಲಕ್ಷ. 3 ನಿಮಿಷ ಬಂದು ಆಡೋಗ್ತಾರಲ್ಲ SP ಬಾಲಸುಬ್ರಹ್ಮಣ್ಯಂ, ಒಂದು ಪಿಕ್ಚರ್ 30 ಲಕ್ಷ. ಅಯ್ಯೋ ಅಯ್ಯೋ, ನೀನ್ ಯಾಕೋ ಬಾರ್ಸೋದ್ ಕಲೀಲಿಲ್ಲ? ಏನ್ನ? ಸಂಗೀತನ. ಇದನ್ನೇ ಓಕೆ ಮಾಡ್ಬಿಡ್ತೀನಿ. 2 ಲಕ್ಷ ರೂಪಾಯಿ ಆಗಲ್ಲ ಊರ್ ಬಾಗ್ಲು. 1,10,000 ರೂಪಾಯಿ ಕೊಡ್ತೀನಿ ತಗೋ.
ಆಗಲ್ಲಯ್ಯ, 2 ಲಕ್ಷದ ಕಡಿಮೆ ಆಗಲ್ಲ. 1,15,000. 1.90. 1,20. 1.85. 1,25. ಹೋಗ್ಲಿ 1.80. 1,30. ಕೊಡ್ರಿ 1.75. ಅಲ್ಲಪ್ಪ 1,35. ಲಾಸ್ಟ್ 1.70. ಆಗಲ್ಲಪ್ಪ. ನೋಡು 1.68 ಲಾಸ್ಟ್. ನಿನಗೋಸ್ಕರ 5 ಜಾಸ್ತಿ. ಏನ್ ಸ್ವಾಮಿ ಇದು? ಓಹೋ ಕೆಂಚ, ಬಾ ಬಾ. ಏನ್ ದನದ ವ್ಯಾಪಾರ ಮಾಡ್ತಾ ಇದ್ದೀರಾ? ಹಂಗೇನಿಲ್ಲ, ನಮ್ ಸಂತೋಷ್ಗೆ ಹೆಣ್ಣು ನೋಡ್ತಾ ಇದ್ವಿ, ಕೊಡೋದು ತಗೊಳೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಬುದ್ಧಿ ಐತಾ ನಿಮ್ಗೆ? ಇನ್ಮೇಲೆ ಹೆಣ್ಣು ಹುಡ್ಕೋ ಕೆಲಸ ಎಲ್ಲ ಬಿಟ್ಬಿಡಿ. ಲಕ್ಷ್ಮಿ ನಿಮ್ ಮನೆ ಬಾಗ್ಲು ಹೊತ್ಕೊಂಡು ತಾನಾಗೆ ಬತ್ತಾವಳೆ ಅಂತ ತಿಳ್ಕೊಳ್ಳಿ. ಹಾ? ನೀನೇನ್ ಹೇಳ್ತಿದೀಯಾ? ಏನ್ ರವ ನೀವು? ನಿಮ್ ಅಣ್ಣನ್ ಮಗಳು ಸುಂದ್ರಿಗಿಂತ ಸೊಸೆ ಬೇಕಾ ನಿಮ್ಗೆ? ಅವ್ರೆಲ್ಲಿ ನಾವೆಲ್ಲಿ? ನಮ್ಮನೆ ಹೆಣ್ಣು ಕೊಡ್ತಾರ ಅವರು? ಯಾಕೆ ಕೊಡಕ್ಕಿಲ್ಲ? ನಿಮ್ ಭಾವನೆ ವಿಷಯ ಹೇಳ್ ಕಳ್ಸಿರೋದು. ಏನ್ ಹೇಳಿದೆ ನಮ್ಮಣ್ಣ? ಅದು ಮಗಳ್ ಕರ್ಕೊಂಡ್ ನಿಮ್ ಅಣ್ಣ ಇಲ್ಲಿಗೆ ಬರ್ತಾರಂತೆ, ಮದುವೆ ವಿಷಯ ಮಾತಾಡಿ ಹಂಗೆ ನಿಶ್ಚಿತಾರ್ಥ ಮುಗಿಸ್ಕೊಂಡು ಹೋಯ್ತಾರಂತೆ. ಅಲ್ಲ, 2 ವರ್ಷ ಹಿಂದೆನೆ ನಮ್ ಸುಂದ್ರಿಗೆ ಬೇರೆ ಗಂಡು ಹುಡುಕ್ತಿದ್ನಲ್ಲ ನಮ್ಮಣ್ಣ. ಹುಡುಕ್ತಾ ಇದ್ರು, ಯಾವ್ದು ಸರ್ ಬರ್ಲಿಲ್ಲ. ಯಾಕೆ? ಯಾಕೆ ಗೀಕೆ ಎಲ್ಲ ನಿಮ್ಗೆ ಯಾಕೆ? ನಿಮ್ ಅಣ್ಣ ಒಳ್ಳೆ ಶ್ರೀಮಂತರು, ಒಬ್ಳೆ ಮಗಳು. ಯೋಚನೆ ಮಾಡ್ದೆ ನಮ್ ಸುಂದ್ರಮ್ಮನ್ನ ಸೊಸೆ ಮಾಡ್ಕೊಳ್ಳಿ. ಮುಂದಿನ ಮಂಗಳವಾರನೇ ಬತ್ತಾವ್ರೆ ನಿಮ್ ಅಣ್ಣ, ನಿಶ್ಚಿತಾರ್ಥಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ. ನಿಶ್ಚಿತಾರ್ಥನ? ನಮ್ಗೊಂದ್ ಪಾರ್ಟಿ ಕೊಡ್ಸು ಗುರು. ಪಾರ್ಟಿ ಅಂದ್ರೆ ಗುಂಡ್ ಪಾರ್ಟಿನಮ್ಮ. ನಂಗೊಂದು ಒಳ್ಳೆ ನನಗೆ ಫಿಗರು ಪಗರು ಏನು ಬೇಡ, ಒಂದೇ ಒಂದು ಅಮೂಲ್ ಚಾಕ್ಲೇಟ್ ಕೊಡ್ಸ್ಬಿಡು ಸಾಕು. ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಟ್ರಲ್ಲ. ನಿಶ್ಚಿತಾರ್ಥ ನನಗೂ ಸಂಗೀತನೂ ಅಲ್ಲ, ಇನ್ಯಾರ್ಗೋ? ನನಗೂ ಆ ಸುಂದರಿಗೂ. ಸುಂದ್ರಿನ? ಅವಳು ಯಾರೋ? ಅದೇ ನಮ್ಮ ಮಾವ ಲಕ್ಷ್ಮೀಪತಿ ದೊಡ್ಡ ಬಾವಿ ಇಲ್ವಾ, ಅವ್ರ ಮಗಳು ದೊಡ್ಡ. ಹಂಗಂದ್ರೇನಾ? ಹಂಗಂದ್ರೆ ತ್ರಿಪುರ ಸುಂದರಿ ಅಂತ. ನೀನಿನ ಚಿಕ್ಕ ಹುಡುಗ, ನಿನಗೆ ವಿಷಯ ಎಲ್ಲ ಗೊತ್ತಾಗಲ್ಲ. ನಮ್ಮಪ್ಪ ನೋಡಿರೋ ಎಲ್ಲಾ ಹುಡುಗಿರಿಗಿಂತ ಇವಳು ಭಯಂಕರ, ಒಂಥರ ಬಲೇ ಡೇಂಜರು. ಡೇಂಜರ್ ಅಂತ ಹೇಗೆ ಹೇಳ್ತೀಯ? ಹೇಗೆ ಹೇಳ್ತೀಯ ನೀನು? 12 ವರ್ಷಗಳ ಹಿಂದೆ. ಬನ್ನಿ ಬನ್ನಿ. ಆಹಾ, ಎಷ್ಟು ದೊಡ್ಡ ಬಂಗ್ಲೆ. ಎಷ್ಟ್ ಚೆನ್ನಾಗಿದೆಯಲ್ಲ. ಇದೇನಪ್ಪ ಇದು? ಫುಲ್ ವೀಲ್ಸ್ ತರ ಫುಲ್ ಫ್ಯಾಮಿಲಿ ಬತ್ತಾವ್ರಲ್ಲ. ಓ ಏನಣ್ಣ ಚೆನ್ನಾಗಿದೀಯಾ? ನನಗೇನು ಒಳ್ಳೆ ಫಾಲ್ಟ್ ಇದ್ದಂಗಿಲ್ವಾ? ಸರಿ, ಇದೇನು ಚಪ್ರ ಗಿಪ್ರ ಎಲ್ಲ ಹಾಕ್ಸ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ನೀವು ಬರ್ತೀರಿ ಅಂತ ಹಾಕ್ಸಿದ್ ಅನ್ಕಂಡ್ಯಾ? ನನ್ನ ಮಗಳು ದೊಡ್ಡವಳಾದ್ಲು, ಅದಕ್ಕೆ ಇಡೀ ವಿಲೇಜ್ಗೆ ಫುಲ್ ಮೀಲ್ಸ್ ಹಾಕಿಸ್ಬಿಟ್ಟೆ. ಏನ್ಲಾ, ಯಾವ ಕ್ಲಾಸ್ ಓದ್ತಾ ಇದೀಯಾ? SSLC. ಎಷ್ಟಪ್ಪ ಫೇಲ್ ಆಗಿದ್ಯಾ? ಯಾಕೆ? ಮತ್ ನನ್ನ ಸ್ವಲ್ಪ ಮೀಸ ಬಿಟ್ಟಿದ್ಯಾ? ಅವನು ಚಿಕ್ಕ ವಯಸ್ಸಲ್ಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದ ಏನ್ನ ಶೇವಿಂಗ್ ಮಾಡ್ಕೊಳ್ಳೋದು, ಅದಕ್ಕೆ ಅಷ್ಟೊಂದು ಬೆಳೆದಿದೆ. ಹಂಗೇಳು ಮತ್ತೆ. ನಾನೆಲ್ಲೋ ಚಿಕ್ಕ ವಯಸ್ಸಲ್ಲೇ ಎಲ್ಲ ಶುರು ಮಾಡ್ಕೊಂಬಿಟ್ಟು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಇಲ್ಲೇ ನಿಂತ್ಕೊಂಡ್ಬಿಟ್ರಲ್ಲ, ಬನ್ನಿ ಒಳಗೆ. ಬನ್ನಿ. ನಡೀರಿ, ನೋಡಿ ಪುಟ್ಟ. ತಗ ಬೋಟಿ 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 ಬೋಟಿ. ಎಲ್ಲೋ ಬಿಟ್ಲು ಸುಂದ್ರಿ. ಸುಂದ್ರಿ 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 ಸುಂದ್ರಿ. ಏನಿದು? ಹಾಯ್ ಮಾಮ. ಸಂತೋಷ ಸಂತೋಷ ಸಂತೋಷ. ಲೇ ಏನೋ ಯಪ್ಪ ಯಪ್ಪ ಯಪ್ಪ, ಅಷ್ಟು ಜನನು ಒಂದೇ ಪಂಪೋಸ್ ನಲ್ಲಿ ಇದ್ರಣ? ತಟ್ಟಿಲಿದ್ರು, ಬಾಯಿ ಮಚ್ಕೊಂಡ್ ಸುಮ್ನಿರ. ಆಮೇಲೆ ಏನಾಯ್ತಮ್ಮ? ಅಯ್ಯಯ್ಯೋ, ಡೈಲಾಗ್ ಹೇಳು. ಡೈಲಾಗ್ ಹೇಳು. ಸೆನ್ಸಾರ್. ಓಹೋ, ಎಲ್ಲಾ ಹುಡುಗಿರು ಅಂತ ಪುಸ್ತಕನೇ ಓದ್ತಾರೆ, ಅದಕ್ಕೆ ಡೇಂಜರ್ ಅಂತ ಹೇಳ್ಬಿಡದ? ನಿನಗೆ ಮುಂದಿನ ವಿಷಯ ಗೊತ್ತಿಲ್ಲ ಗುಂಜ. ಒಂದಿನ ಏನ್ ಮಾಡುದು ಗೊತ್ತಾ? ಸುಂದ್ರಿ ಸುಂದ್ರಿ ಬತ್ತಿಯ ಚೆಂಡಾಟ ಆಡೋಣ? ಏನಿಂತ ಬ್ಯಾಟಲ್ ಐತೆ ಚೆಂಡಾಟ ಆಡಕ್ಕೆ? ಆ ಐತೆ, ಒಳಗಿಕ್ಕಿದೀನಿ. ಬ್ಯಾಟ್ ಒಳಗಡೆ ಇಟ್ಕೊಂಡ್ರೆ ಏನ್ ಪ್ರಯೋಜನ? ಜಾಸ್ತಿ ಆಟ ಆಡದೆ ಬ್ಯಾಟ್ ಸೋದೈತೆ ಅಂತ ಅಪ್ಪ ಬೈತಾನೆ. ಬ್ಯಾಟ್ ಇರೋದೇ ಸೌಸಕ್ಕೆ, ಅದನ್ನ ಒಳಗಡೆ ಇಟ್ಕೊಂಡ್ರೆ ಗೆದ್ಲಿಡಿತದೆ ಅಂತ ನಿಮ್ಮಪ್ಪನ್ಗೆ ಹೇಳೋಗು. ಸರಿ, ಹೇಳ್ಬಿಟ್ ಬರ್ತೀನಿ. ಅಯ್ಯೋ ಮಾಮ, ಬೇಡ ಮಾಮ. ಮಾಮ ಮಾಮ, ದಿನಾ ಚೆಂಡಾಟ ಆಡಿ ಆಡಿ ಬೇಜಾರಾಗೋಗೈತೆ. ನಾವು ಬೇರೆ ಆಟ ಆಡೋಣ. ಆಮೇಲೆ ಏನ್ ಮಾಡ್ತಲೋ? ಏನ್ ಮಾಡದ್ಲ? ಅಯ್ಯೋ ಅಯ್ಯೋ, ಲೋ ಆ ಸಂಗೀತನ ಬಿಟ್ಟಾಕಮ್ಮ, ಇವಳನ್ನೇ ಮದುವೆ ಆಗ್ಬಿಡು. ಪಕ್ಕದಲ್ಲೇ ಮನೆ ಮಾಡ್ತೀವಿ. ಕಚಡ ನನ್ ಮಗನೇ, ಅವ್ರ ಮಾವನ್ ಮಗಳು. ಓಹೋ, ಆಮೇಲೆ ಏನಾಯ್ತಮ್ಮ? ಆಮೇಲೆ ಸುಂದ್ರಿ ಏನು? ಬಾ, ನಾನ್ ನಿಂಗೆ ಸಿಟಿ ತೋರಿಸ್ತೀನಿ. ನೀ ನನಗೆ ಸಿಟಿ ತೋರಿಸ್ತೀಯಾ?
ತೋರಿಸ್ತೀನಿ ನಡಿ. ಏ ಮಾಮ, ನಿನ್ನ ಸಿರಿ ತೋರ್ಸ್ಲಿಲ್ಲ ಅಂದ್ರೆ ಕತ್ತೆ ಬಲ ಕುದುರೆ ಜುಟ್ಟು. ನೀನ್ ನನಗೆ ಸಿಟಿ ತೋರಿಸ್ತೀಯಾ? ಕಂಡರು ಕಾರಣದಾಂಗ ಸಿಟಿ ನೋಡೋಣ ಸುಂದ್ರಿ. ಆಮೇಲೆ ಅವಳನ್ನ ಕರ್ಕೊಂಡೋಗಿ ಸಿಟಿ ತೋರ್ಸದ್ನ. ಅದೇನೋ ಗೊತ್ತಿಲ್ಲಪ್ಪ, ಅವಳ ಪತ್ತೆನೇ ಇರ್ಲಿಲ್ಲ. ಒಂದ್ ವಾರ ಬಿಟ್ಕೊಂಡು ತಿರ್ಗಾ ಮನೆಗ್ ಬಂದ್ಲು. ಇಷ್ಟೆಲ್ಲ ಆದ್ರೂ ಅವ್ರ ಅಪ್ಪ ಏನು ಕೇಳಿಲ್ವ ಅವಳನ್ನ? ಅವ್ರ ಅಪ್ಪನಿಗೆ ಇದೆಲ್ಲ ಮಾಮೂಲು ಆಗೋಗ್ಬಿಟ್ಟಿದೆ. ಅವಳು ಅವಾಗ ಸಿಟಿ ನೋಡ್ತೀನಿ ಅಂತ ಯಾರ್ಯಾರ ಜೊತೆನೂ ಹೋಗ್ತಾನೆ ಇರ್ತಾಳೆ. ಮೊದ್ಲೇ ಅವ್ರ ಅಪ್ಪ ಅಮೆರಿಕಲ್ಲಿದ್ದವನು. ಇದಕ್ಕೆಲ್ಲ ಅವನು ಕ್ಯಾರೇ ಅನ್ನಲ್ಲ. ಇಂಥ ಹುಡುಗಿ ಅಂತ ಗೊತ್ತಿದ್ರು ನಿಮ್ಮಪ್ಪ ಅವಳನ್ನ ಸೊಸೆ ಮಾಡ್ಕೋಬೇಕು ಅಂತ ಓಡಾಡ್ತಾ ಇದ್ದಾನಲ್ಲ, ನಿಮ್ಮ ಅಪ್ಪನ ತಲೆಯಲ್ಲಿ ಬುದ್ಧಿ ಇಲ್ವಾ? ಬುದ್ಧಿ ಇದೆ, ಜಾಸ್ತಿ ಇದೆ. ಅವಳನ್ನ ನಾನೇನಾದ್ರೂ ಮದುವೆ ಆದ್ರೆ 70 ಎಕರೆ ಹೊಲ ಜಮೀನು, 150 ಎಕರೆ ತೆಂಗಿನ ತೋಟ, ದೊಡ್ಡ ಬಂಗ್ಲೆ, ಲಕ್ಷಾಂತರ ರೂಪಾಯಿ ಹಣ, ಅವರ ತಾಯಿದು, ಅಜ್ಜಿದು, ಮುತ್ತಜ್ಜಿ, ಕೋಲಜ್ಜಿದು ಒಡವೆಗಳು, ನಮ್ದಾಗತ್ತೆ ಅನ್ನೋ ದುರಾಸೆ. ಓಹೋ ಆಗ ಬಿಡು, ಇಷ್ಟೆಲ್ಲ ಆಸ್ತಿ ಇರೋ ಹೆಣ್ಕತ್ತೆನ್ ತೋರ್ಸಿದ್ರು ಸಹ ನಿಮ್ಮಪ್ಪ ಸೊಸೆ ಮಾಡ್ಕೊಂಡ್ಬಿಡ್ತಾನೆ. ಅದಿರ್ಲಿ, ಅವ್ರು ಬರ್ತೀನಿ ಎಂದಿರಲ್ಲ, ಈಗ ಏನ್ ಮಾಡ್ತೀಯಾ? ಅದಕ್ಕೊಂದು ಒಳ್ಳೆ ಸ್ಕೆಚ್ ಹಾಕಿಟ್ಟಿದ್ದೀನಿ. ಅವ್ನು ನಮ್ಮ ಮನೆ ಕಡೆ ಬರೋದಿರ್ಲಿ, ನಮ್ಮ ಮನೆ ಕಡೆ ತಲೆನೂ ಹಾಕ್ ಮನಗಬಾರ್ದು, ಹಾಗ್ ಮಾಡ್ತೀನಿ. ಅದಕ್ಕೆಲ್ಲ ನಿಮ್ ಹೆಲ್ಪ್ ಬೇಕಣ್ರೋ. ಅದಕ್ಕೇನು ಹೆಲ್ಪ್ ಮಾಡೋಣ. ಯಾವತ್ತ ಅವ್ರು ಬರ್ತಿದ್ದಾರೆ? ಇದೇನಪ್ಪ ಇದು? ನಮ್ಮ ಮನೆ ಒಳ್ಳೆ ಶಾಂತಿ ಕ್ರಾಂತಿ ಸೆಟ್ ತರ ಪಳಪಳ ಅಂತ ಮಿಂಚ್ತಾ ಇದೆಯಲ್ಲ. ತಂದಾಗಿಂದ ತಿರುಗದಿರೋ ಫ್ಯಾನ್ ತಿರುಗ್ತಿದೆ, ಬಂದಾಗಿಂದ ಬೆಳೆದಿರೋ ದೀಪ ಬೆಳಗ್ತಿದೆ, ಅಂಗಡಿಲಿ ಧೂಳು ಹೊಡ್ಕೊಂಡ್ ಬಿದ್ದಿದ್ದ ಪೇಪರ್ಗಳೆಲ್ಲ ಮನೇಲಿ ಮಿಂಚ್ತಾ ಇದೆ. ಇದೆಲ್ಲ ನಮ್ಮ ಡಗಾರ್ ಮಾವನ್ನ ವೆಲ್ಕಮ್ ಮಾಡಕ್ಕೆ ಇರ್ಬೇಕು. ಇದೇನಿದು? ಮುನಿಯಮ್ಮ ಒಬ್ಬರು ಸ್ವೀಟ್ಸ್ ಎಲ್ಲ ಇಲ್ಲೇ ಐತಲ್ಲ, ಯಾರಿಗೂ ಗೊತ್ತಿಲ್ಲ, ದೇಪ್ಕೊಂಡ್ ತಿನ್ಬಿಡ್ಲಾ? ಏನಿದು ಹಿಂಗೆ ಹೇಳಿತಾಯ್ತಲ್ಲ? ಏ ಛೀ, ವಾಟ್ ಇಸ್ ದಿಸ್? ಕೈನಾ ಡ್ಯಾಡಿ, ಮಮ್ಮಿ, ಏನಿದು? ಇಬ್ರು ಹಳೆಯ ಪಿಕ್ಚರ್ ರಾಜ್ಕುಮಾರ್ ಭಾರತಿ ತರ ಜೋಡಿಯ ಬಂದ್ಬಿಟ್ಟಿದ್ರಲ್ಲ, ಏನ್ ಸಮಾಚಾರ? ಇವತ್ತು ನಿನ್ ಮಾವ ನಿನ್ ಹೆಂಡ್ರು ಬರ್ತಾವ್ರೆ. ಅವ್ರ ಸಂಬಂಧ ಬೆಳೆಸೋ ನಾವು ಅವ್ರ ಹೆಂಗಲ್ಲೇ ಇದೀವಿ ಅಂತ ತೋರ್ಸ್ಕೋಬೇಕಲ್ಲ, ಅದಕ್ಕೆ ಇದೆಲ್ಲ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಅವ್ರನ್ನೆಲ್ಲ ಕರ್ಕೊಂಬ. ಅಪ್ಪ, ಬಸ್ ಬರೋ ಸ್ವಲ್ಪ ಹೊತ್ತಾಗತ್ತೆ, ಅಷ್ಟರಲ್ಲಿ ಒಂದೇ ಒಂದ್ ಜಾಮೂನ್ ತಿನ್ಬಿಡ್ಲಾ? ಅದು ತಂದಿಟ್ಟಿರೋದು ಅವ್ರು ನೋಡ್ಲಿ ಅಂತ. ನೀನ್ ತಿನ್ಲಿ ಅಂತಲ್ಲ, ಕರೆಕ್ಟ್ ಆಗಿ 12 ಇದೆ. ಅದ್ರಲ್ಲಿ ಒಂದೇನಾದ್ರೂ ಕಡಿಮೆ ಆಯ್ತು ಅಂದ್ರೆ ನಿನ್ನ ಮನೆ ಬಿಟ್ಟು ಓಡಿಸ್ಬಿಡ್ತೀವಿ. ಒಂದೇ ಒಂದ್ ಜಾಮೂನ್ ತಿನ್ನಕ್ ಬಿಡಲ್ಲ ಅಂತಾರೆ ಡೈರೆಕ್ಟಿ ಕಂಜೂಸ್ ಪೀಪರ್. ಏನಂದೆ? ಒಂದ್ ಜಾಮೂನ್ ಕೊಡ್ತಿ ಹೇಳ್ತೀನಿ. ಹೇಳೋದು ಬೇಡ, ಕೇಳೋದು ಬೇಡ, ಹೋಗ ಮುಚ್ಕೊಂಡು. ಹೋಗ. ಅಪ್ಪ ಬೆಂಗಳೂರು ಫಾರಿನ್ ಇದ್ದಂಗೆ ಅದಲ್ಲವಾ? ಬಿಗ್ ಸಿಟಿ. ನಡಿ ನಡಿ. ಏಯ್, ನಮ್ಮ ಮಾವ ಬಂದ. ನಾನು ಹೇಳಿದ ಜ್ಞಾಪಕ ಇದೆ ತಾನೆ? ಅವ್ನ ಕರ್ಕೊಂಡು ಅಲ್ಲಿ ಬಿಟ್ಬಿಡು. ನೀ ಹೋಗೋರು, ನಾ ಎಲ್ಲ ನೋಡ್ಕೊತೀನಿ. ಇನ್ನು ಎಷ್ಟು ದೂರ ಹೋಗ್ಬೇಕು? ಅದ್ ಹೆಂಗವ ಹೇಳಕ್ ಆಯ್ತದೆ? ನೀವ್ ಬೆಳೆದ್ ನಿಂತಿರಂಗೆ ಬೆಂಗಳೂರು ಬೆಳೀತಾ ಕುಂತದೆ. ಎಲ್ಲಿಗೆ ಸರ್? ಇದು ಈ ಅಡ್ರೆಸ್ ಎಲ್ಲಿ ಬರ್ತದೆ? ಶಂಕರ್ ಮಠ ಪರಂದಾಮಯ್ಯ ಊರ್ ಬಾಗ್ಲು. ಇವ್ರ ಮನೆನಾ? ಅದೇ ಆಂಜನೇಯನ್ ತರ ಮುಖ ಇದೆಯಲ್ಲ, ನಮ್ಮನೆ ಪಕ್ಕದಲ್ಲೇ ಇರೋದು. ಕೂತ್ಕೊಳ್ಳಿ. ಅಥವಾ ಹೆಚ್ಚು ಕಮ್ಮಿ ಮುಖ ಎಲ್ಲ ನಿಮ್ ತರನೇ ಇದೆ. ಮೀಟರ್ ಹಾಕೊಂಡ್ ಸರಿಯಾಗಿ ಓಡ್ಸಪ್ಪ. ಇದೇ ಸಮಯ ಪರಂದಾಮಯ್ಯನವ್ರ ಮನೆ. ಆಯ್ತು, ಒಂದ್ 5-6 ಥ್ಯಾಂಕ್ಸ್ ತಕಪ್ಪ. ಪಾರವ, ಇದೇನವ ಲಾಕ್ಔಟ್ ಆಗ್ಬಿಟ್ಟದೆ? ನಮಸ್ಕಾರ. ನಮಸ್ಕಾರ. ಲಕ್ಷ್ಮೀಪತಿ ಅಂದ್ರೆ ನೀವೇನಾ? ಯಾಕೆ, ನಾನ್ ನೋಡೋದ್ರೆ ಗೊತ್ತಾಗಿಲ್ವಾ? ಹಾಯ್ ಹಾಯ್. ನಾವು ಪಕ್ಕದ ಮನೆಯವರು. ಲಕ್ಷ್ಮೀಪತಿ ಬಂದ್ರೆ ಈ ಲೆಟ್ರ್ ಕೊಟ್ಬಿಡಿ ಅಂತ ಪರಂಧಾಮಯ್ಯ ಅವ್ರು ಕೊಟ್ರು. ನಂಗ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಎಲ್ಲಿ ಹಾಳಾಗೋದ ಇವನು? ನಮಸ್ಕಾರ ಸ್ವಾಮಿ. ನಮಸ್ಕಾರ. ಪರಂದಾಮಯ್ಯ ಊರ್ ಬಾಗ್ಲು ಅನ್ನೋರ್ ಮನೆ ಯಾವ್ದು ಗೊತ್ತಾ? ಹೌದಯ್ಯ, ಪರಂದಾಮಯ್ಯ ಊರ್ ಬಾಗ್ಲು ನಾನೇ. ಹೌದಾ? ಬೇಕಾಗಿತ್ತು. ಲಕ್ಷ್ಮೀಪತಿ ದೊಡ್ಡಬಾವಿ ಅನ್ನೋರು ಈ ಲೆಟರ್ ಕಳ್ಸ್ಕೊಟ್ಟವ್ರು ನೋಡಿ. ಏನು, ಈ ಚೀಟಿ ಲಕ್ಷ್ಮೀಪತಿಯರೇ ಕಳ್ಸ್ಕೊಟ್ಟ? ಹ್ಞೂ ಸ್ವಾಮಿ. ನಾ ಬರ್ಲಾ? ಒಂದ್ ನಿಮಿಷ. ನಿನಗೆ ಓದಕ್ ಬರುತ್ತಾ? ಸಖತ್ತಾಗ್ ಬರ್ತದೆ. ಇದು ಓದೇಳು. ನಿಮ್ಗೆ ಓದಕ್ ಬರಕಿಲ್ವಾ? ಅವರು ಹೆಬ್ಬೆಟ್ಟು. ಹೌದಾ? ಇದು ಕನ್ನಡ ನೋಡವ್ವ. ನಾನು ಎಬ್ಬೆಟ್ನವನು. ಇಂಗ್ಲಿಷ್ ಅಂದ್ರೆ ಬರ್ರ ಅಂತ ಓದ್ಬಿಡ್ತೀನಿ. ಈ ಕನ್ನಡ ಅಂದ್ರೆ ದಡ ದಡ ಅಂತ ಅಲ್ಲೇ ತಡ್ಕೊಂಡ್ಬಿಡ್ತು. ನಾ ಏನು ಮಾಡ್ಲಿ? ನೋಡು, ಒಂದ್ ಕೆಲ್ಸ ಮಾಡು, ನೀನೇ ಇದನ್ನ ಓದ್ಬಿಡು, ನಾ ಏನು ತಿಳ್ಕೊಂಡ್ಬಿಡ್ತೀನಿ.
ಏನೋ ಬೇವರ್ಸಿ ಏನೋ ಬೇವರ್ಸಿ ಇದ್ರಲ್ಲಿ ಇರೋದ್ರಿ ಮುಚ್ಕೊಂಡ್ ಹಳ್ಳಿಲಿ ಇರೋಕ್ಕಾಗಲ್ವಾ? ಯಾವನೋ ಕೆಂಚ ಅನ್ನೋನ್ ಬಂದು ನಿನ್ ಕಿತ್ತೋದ್ ಮಗಳ ಬಗ್ಗೆ ಹೇಳಿದ್ ಕೂಡ್ಲೆ ನನ್ ಮಗ ಕಾಯ್ಕೊಂಡಿದ್ದಾನೆ ಅನ್ಕೊಂಡಿದ್ಯಾ? ಲಕ್ಷಾಂತರ ರೂಪಾಯಿ ಆಸ್ತಿ ಬರ್ತದೆ, ಒಬ್ಳೆ ಮಗಳು ಅಂತ ಬಾಯಿ ಬಿಟ್ಕೊಂಡು ಜೊಲ್ ಸುರಿಸ್ತಿರೋ ನಿನ್ನಂತ ತಿರುಬೋಕಿಗಳ ಮನೆಗೆ ನನ್ನ ಮಗಳು ಸುಂದರಿನ ಕೊಡ್ತೀನಿ ಅಂತ ತಿಳ್ಕೊಂಡಿದೀಯಾ? ಇವತ್ತು ನಂದು ನನ್ನ ತಂಗಿ ಸಂಬಂಧ ನೆಗೆದು ಬಿದ್ದೋಯ್ತು ಕಣವ. ನೀನ್ ಅಳಬೇಡ ಕಣವ, ಅಳಬೇಡ, ಬರವ, ಊರ್ಗ್ ವಾಪಸ್ ಹೋಗ್ಬಿಡವ. ಏನಪ್ಪ ಇದು, ಮಾವನಹಳ್ಳಿಯಿಂದ ಬಸ್ ಬಂತೂ ಹೋಯ್ತು, ಬಂತೂ ಹೋಯ್ತು. ಯಾವ್ದ್ರಲ್ಲೂ ಮಾವ ಅಡ್ರೆಸ್ ಕೇಳ. ಕಾಯ್ದು ಕಾಯ್ದು ಬೇಜಾರಾಗೋಯ್ತು. ಲೋ ಸಂತೋಷ, ನಮ್ಮಣ್ಣ ನಮ್ ಪಾಲಿಗೆ ಇವತ್ತು ನೆಗಲ್ ಬಿದ್ದು ಹೋದ. ಹಂಗಂತ ಟೆಲಿಗ್ರಾಮ್ ಅಂತ. ಅಯ್ಯಯ್ಯೋ, ಸೂತ್ಕ ಆಗೋಯ್ತಲ್ಲ. ಅವನೆಲ್ ಸಾಯ್ತಾನೆ, ಆ ಚಾಂಡಾಲ ನಮ್ಮನ್ನೇ ಸಹಾಯ ಮಾಡಿದಾನೆ. ಚೀಟಿ ನೋಡು. ಚೀಟಿನ ಏನ್ ಬರ್ದವನೆ? ಅದು ಮೋಸ ಮೋಸ, ನನ್ನಿಂದ ನನ್ ಸುಂದರಿನ ದೂರ ಮಾಡಿದಾನ. ಇವತ್ತೇ ಹಳ್ಳಿಗೆ ಹೋಗಿ ವಿಚಾರಿಸ್ಕೊಂಡ್ಬರ್ತೀನಿ. ಸಂತೋಷ, ಅಪ್ಪ ಅಳಿಬೇಡಪ್ಪ. ಜಾಮೂನ್ ಜಾಮೂನ್, ಆಪಲ್ ಮೋಸಂಬೆ ಜಾಮೂನ್, ಆಫ್ ರೇಟ್ ಚೀಪ್ ರೇಟ್. ಜಾಮೂನ್ ಜಾಮೂನ್, ಆಪಲ್ ಮೋಸಂಬೆ, ಆಫ್ ರೇಟ್ ಚೀಪ್ ರೇಟ್, ಆಪಲ್ ಜಾಮೂನ್. ಒಂದ್ ಜಾಮೂನ್ ಕೊಡಪ್ಪ. ತೊಳೆ. ಆಫ್ ರೇಟ್ ಚೀಪ್ ರೇಟ್, ಆಪಲ್ ಜಾಮೂನ್ ಜಾಮೂನ್. ಭಾವ ಬಂದಿದ್ದಾನೆ, ಏನೋ ಮೋಸ ನಡೆದಿದೆ. ಹಲೋ ಮೈ ಫಿಯರ್ ಸನ್ ಇನ್ ಲಾ. ಸ್ಟ್ಯಾಚು ತರ ಅಲ್ಲೇ ಯಾಕೆ ನಿಂತ್ಕೊಂಡ್ಬಿಟ್ಟೆ? ಪಾಪ ಒಳಕ್ಕೆ. ನೀವಾ? ಯಾಕೋ ಹಾಗೆ ಕಣ್ಕೊಂಡ್ ಬಿಡ್ತಾ ಇದೀಯಾ? ಅಣ್ಣ ತಂಗಿ ಸಂಬಂಧ ಹಾಳ್ ಮಾಡ್ಬೇಕು ಅಂತ ಯಾವನ ಲೋಫರು ನಮ್ಮಿಬ್ರಿಗೂ ಒಂದೇ ತರ ಪತ್ರ ಬರ್ದಿದ್ದ. ಓ, ನಿಮ್ಮ ಅಪ್ಪ ನನ್ ಮ್ಯಾಗೆ ರೊಮ್ಯಾನ್ಸ್ ಎಷ್ಟಿಟ್ಟವನೆ ಅನ್ನೋದಕ್ಕೆ ಅವನು ಬಸ್ ಸ್ಟ್ಯಾಂಡ್ ತನಕ ಜಾಮೂನ್ ಇಟ್ಕೊಂಡ್ ಬಂದಾಗ್ಲೇ ಮ್ಯಾಟ್ರ್ ಏನು ಅಂತ ಗೊತ್ತಾಗಿದ್ದು. ಇಲ್ದೆ ಹೋಗಿದ್ದಿದ್ರೆ ಬ್ಯಾಕ್ ಟು ದ ವಿಲೇಜ್ ಅಂತ ವಾಪಸ್ ಹೊಂಟೋಯ್ತಾ ಇದ್ವಿ. ಲೇ ಭೂತಯ್ಯ, ಜಾಮೂನ್ ಮಾರಕ್ ಹೋಗ್ಬಿಟ್ಟು ಜಾಯಿಂಟ್ ಹಾಕ್ಬಿಡ ಕನೆಕ್ಷನ್. ವಾಟ್ ಮಿಸ್ಟರ್ ಸಂತೋಷ್, ನನ್ನ ಮಗಳು ಮೈ ಕೈ ತುಂಬಿಕೊಂಡು ಹೆಂಗವಳೆ, ದೊಡ್ಡವಳೆ, ತ್ರಿಪುರ ಸುಂದರಿ ಅಂತ. ಈ ಸಿಟಿಲಿರೋ ಹುಡುಗರು ಅದ್ ಏನೇನೋ ಹೇಳ್ತಾರೆ. ಸುಂದರಿಗೆ, ಹುಡುಗಿಯರಿಗೆ ಪೀಸು ಪಿಗರು ಅಂತಾರೆ. ಮಧ್ಯ ವಯಸ್ಸಿನವ್ರಿಗೆ, ಅದೇ ನಮ್ಮ ವಯಸ್ಸು ತಕ್ಕನವ್ರಿಗೆ ಆಂಟಿ ಅಂತಾರೆ. ಅಯ್ಯೋ ಅಯ್ಯೋ, ವಿಲೇಜ್ ಇಡ್ಲಿಗಿಂತ ಸಿಟಿ ಇಡ್ಲಿ ತುಂಬಾ ಲೈಕ್ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಎಷ್ಟು ಬೇಕೋ ಅಷ್ಟು ಇಡ್ಲಿನ ಅಂತ ತಿನ್ನು. ಏನ್ಲ ತಗೋ. ಯಾಕೆ? ನಾನು ಮಗಳು ಕರ್ಕೊಂಡು ಸಿಟಿ ತೋರಿಸ್ಕೊಂಡು ಬಾ. ಆಗಕ್ಕಿಲ್ಲ, ಅಂಗಡಿಗೆ ಹೋಗ್ಬೇಕು. ನನ್ನ ಮಗಳೇನು ಸಿಟಿ ನೋಡಿಲ್ಲ ಅಂತ ತಿಳ್ಕೊಂಬಿಟ್ಟ. ವಿಲೇಜ್ ಅಲ್ಲಿ ಇದ್ದಾಗ್ಲೇ ಬಾಯ್ ಜೊತೆ ಸಿಟಿ ನೋಡ್ಬಿಟ್ಬಿಟ್ಟವಳೆ. ನಿನ್ ಜೊತೆಲಿ ಯಾಕೆ ಕಳಿಸ್ತಾ ಇವನಿ ಅಂದ್ರೆ ಈ ಊರ್ ಜನಕ್ಕೆ ನನ್ನ ಮಗಳು ನೀನೇ ಕಟ್ಕೊಳ್ಳೋದು ಅಂತ ಗೊತ್ತಾಗ್ಲಿ ಅಂತ. ತಗೋ. ಅಂದ್ರೆ ಸೆಕೆಂಡ್ ಹ್ಯಾಂಡ್ ತರ. ಲೇ ಸಂತೋಷ,
ನಮ್ಮ ಅಣ್ಣ ಅಷ್ಟೊಂದು ಕೇಳ್ಕೊಳ್ತಾನೆ, ಕರ್ಕೊಂಡೋಗ. ಹೋಗೋ, ಅವಳು ಸಿಟಿ ತೋರ್ಸ್ಕೊಂಬರೋಗಳು. ಅಂಗಡಿ ಬೇಕಾದ್ರೆ ನಾನು ಹೋಗ್ತೀನಿ, ತಗೊಳ್ಳೋ, ಹೋಗೋ. ಗ್ರಾಚಾರ. ಆ ನಿನ್ನ ಮಾವನ ಮಗಳು ಅವತ್ತು ಹಳ್ಳಿಗೆ ವಾಪಸ್ ಹೋಗ್ಲಿಲ್ವಾ? ನೀನ್ ಬಹಳ ಓಡಾಡ್ತಿದ್ದಂತೆ. ಓಹೋ, ಇದಾ ವಿಷಯ? ಇಷ್ಟು ಸಣ್ಣ ವಿಷಯಕ್ಕೆ ನೀವೆಲ್ಲ ದೊಡ್ಡ ಸಭೆ ಸೇರ್ಬಿಟ್ಟಿದ್ದೀರಾ? ಇದು ನಿಮಗ್ ಸಣ್ಣ ವಿಷಯ ಇರಬಹುದು, ಆದ್ರೆ ನಮ್ಗಲ್ಲ. ಸಂಗೀತ, ನಾನು ಏನ್ ಹೇಳಕ್ ಓಹೋ, ಬರ್ತೀನಿ ಅಂದ್ರೆ ಆನೆ ಮದುವೆ ಮಾಡ್ಕೋಬೇಕು ಅಂತ ಇದೀಯಾ? ಅದಲ್ಲ ಕಣ್ರೋ. ಇಲ್ಲ, ನಿಮ್ಮ ಅಪ್ಪನ್ನ ಎದುರಾಕೊಂಡು ನಮ್ಮೆಲ್ಲರೂ ತಂಗಿ ಆಗಿರೋ ಸಂಗೀತನ್ನೇ ಮದುವೆ ಆಗ್ಬೇಕು ಅಂತಿದ್ಯಾ? ಎರಡು ಮಾಡಲ್ಲ, ಯಾವ್ದಾದ್ರು ಒಂದು ಮಾಡ್ತೀನಿ. ಇವತ್ತೇ ನಮ್ಮ ಅಪ್ಪನ ಹತ್ರ ಹೋಗ್ತೀನಿ. ನಾನು ಮದುವೆ ಆಗೋದಾದ್ರೆ ಸಂಗೀತಿನಿ ಅಂತ ಹೇಳ್ತೀನಿ, ಬರ್ತೀನಿ. ಏನಂದೆ? ಮದುವೆ ಆಗಲ್ವಾ? ಆಗಲ್ಲ. ತೆಗೆದು ಎಗರಿಸಿ ಜಾಡ್ಸು ಒದ್ದೆ ಅಂದ್ರೆ ಗೋಡೆ ಕಚ್ಕೊಂಡು ಅಪ್ಪ ಆಗ್ಬೇಕು ನನ್ನ ಮಗನೇ. ನಿನ್ನ ನಾನು ಹೆತ್ತಿದ್ದು ಯಾಕೆ ಅಂತ ತಿಳ್ಕೊಂಡಿ? ನಮಗ್ ವಯಸ್ಸಾದ್ಮೇಲೆ ಅನ್ನ ಹಾಕ್ಲಿ ಅಂತಾಗ್ಲಿ, ನಾವು ಸತ್ ಮೇಲೆ ನಮಗೆ ಪಿಂಡ ಹಾಕ್ಲಿ ಅಂತಾಗ್ಲಿ ಅಲ್ಲ. ನಿನ್ನ ಒಂದು ಶ್ರೀಮಂತ ಹುಡುಗಿಗೆ ಮದುವೆ ಮಾಡ್ಕೊಟ್ಬಿಟ್ಟು ಹಣ ಮಾಡ್ಕೋಬೇಕು ಅಂತ. ಹೆಣ್ಣಾಗಿ ಹುಟ್ಟಿದ್ರೆ ಅವತ್ತೇ ಕುತ್ತಿಗೆ ಹಚ್ಚಿ ಸಾಯಿಸ್ಬಿಡ್ತಿದ್ದೆ. ನಿನ್ನ ಮನೆ ಬಿಟ್ಟು ಓಡಿಸಿ ಇನ್ನೊಬ್ಬನ ದತ್ತು ತಗೊಂಡಾದ್ರೂ ಈ ಮದುವೆ ಮಾಡಿಸ್ತೀವಿ. ನಾಡಿದ್ದು ತಲೆ ಮೇಲೆ ತಲೆ ಬೀಳಿ, ನಿಶ್ಚಿತಾರ್ಥ ನಡೆಯುತ್ತೆ. ಹಾ ಕುಂ ಶ್ರೀ ಚಿ ಸೌ ಸುಂದರಿ ದೊಡ್ಡ ಭಾವಿ ಇವರ ಶುಭ ವಿವಾಹವನ್ನು ಶ್ರೀ ಗುರು ನರಸಿಂಹ ಕಲ್ಯಾಣ ಮಂಟಪದಲ್ಲಿ ನೆರವೇರಿಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಇದಕ್ಕೊಂದು ರುಜು ಹಾಕಿ ಫಲತಾಂಬೂಲ ಬದಲಾಯಿಸ್ಕೊಳ್ಳಿ. ತಗೋಬವ, ಕೆಳಗೆ ಮಡಗಲ್ಲ. ನಿಲ್ಸಿ. ಇನ್ಸ್ಪೆಕ್ಟ್ರೆ, ಏನ್ರಿ ಇದೆಲ್ಲ? ಇದು ಲೈಟ್ರು, ಇದು ನಿಶ್ಚಿತಾರ್ಥ ಪತ್ರ. ನೋಡಿದ್ರೆ ಹೇಗೆ ದಗದಗ ಅಂತ ಉರಿತಾ ಇದೆ. ಯಾಕ್ರಿ ಆ ಪತ್ರ ಉರಿಸ್ತಾ ಇದ್ದೀರಾ? ಯಾಕೆ ಅಂದ್ರೆ ನನ್ ಹೊಟ್ಟೆ ಉರಿತಾ ಇದೆ. ಯಾವ ಪೊಲೀಸಪ್ಪ, ನಾವು ಫಸ್ಟ್ ನೈಟ್ ಮಾಡ್ಕೊಳಕ್ಕೂ ನಿಂಗೆ ಹೊಟ್ಟೆ ಉರಿಯಕ್ಕೂ ಏನಯ್ಯ ಕನೆಕ್ಷನ್? ಕನೆಕ್ಷನ್ ನನ್ನ ಹೊಟ್ಟೆ ಉರಿಯೋದಕ್ಕೆ ಈ ನನ್ನ ತಂಗಿ ಹೊಟ್ಟೆ ಊದಿರೋದೇ ಕಾರಣ. ನಿಮ್ಮ ತಂಗಿ ಹೊಟ್ಟೆ ಊದಿರೋದಕ್ಕೂ ನನ್ನ ಮಗನ ನಿಶ್ಚಿತಾರ್ಥದ ಪತ್ರ ಸುಡೋದಕ್ಕೂ ಏನ್ರಿ ಸಂಬಂಧ? ಈ ಹೊಟ್ಟೆಗೂ ನಿಮ್ಮ ಮಗನಿಗೂ ಇರೋ ನಿಗೂಢ ಸಂಬಂಧ. ಅಮ್ಮ ನಿನ್ನಾಣೆಗೂ, ಅಪ್ಪ ನಿನ್ನಾಣೆಗೂ, ನಮ್ಮ ದೊಡ್ಡ ಬಾವಿ ಮಾವನಾಣೆಗೂ ದಾರಿ ಬಿಡು. ಈ ಹೊಟ್ಟೆಗೂ ನನಗೂ ಯಾವ ಸಂಬಂಧ ಇಲ್ಲ ರೀ ಇನ್ಸ್ಪೆಕ್ಟ್ರೆ. ಇವಳು ಹೊಟ್ಟೆಗೂ ನನಗೂ ಸಂಬಂಧ ಇದೆ ಅದಕ್ಕೆ ಏನ್ರಿ ಸಾಕ್ಷಿ? ಮಿಸ್ಟರ್ ಸಂತೋಷ್ ಕುಮಾರ್ ಊರು ಬಾಗಲ್, ನಾನು ಯಾರು ಗೊತ್ತಾ? SP ಸಾಂಗ್ಲಿಯಾನ, ಅವನ ತಮ್ಮ SI ಸಾಲಿಯಾನ. ಈ SI ಸಾಲಿಯಾನ ಸಾಕ್ಷಿಯ ಮೇಲೆ ಯಾವ ಕೇಸನ್ನು ಮುಟ್ಟಲ್ಲ, ಮುಟ್ಟದನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಅಂಡರ್ಸ್ಟ್ಯಾಂಡ್? 90 ವಾಟ್ಸ್ ನಾನ್ ಸೆನ್ಸ್? ಏನಯ್ಯ ಇದೆಲ್ಲ? ಲವ್ ಲೆಟರ್ಗಳು. ನಿಮ್ಮ ಮಗ ನಿಮ್ಮ ಅಂಗಡಿಯಲ್ಲಿ ಕೂತ್ಕೊಂಡು ಬೇಜಾರಾಗಿ ನೊಣ ಹೊಡಿತಾ ಇದ್ದಾಗ ನನ್ನ ಮಗಳಿಗೆ ಬರೀತಿದ್ದ ಪ್ರೇಮ ಪತ್ರಗಳಿವು. ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ ಮಿಸ್ಟರ್ ಊರು ಬಾಗಲ್. ಎಂತ ಕೆಲಸ ಮಾಡಿದ್ಯೋ? ಅಯ್ಯೋ, ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಮುಚ್ಚಬಾಯಿ, ಯಾವ ಹುಡುಗಿರು ನೀನ್ ನೋಡ್ಬಾರ್ದು ಅಂತ ನಾನ್ ಮಾಡ್ಬಾರ್ದಲ್ಲ ಮಾಡ್ದಲ್ಲೋ. ನಮ್ ಕಣ್ ತಪ್ಪಿಸಿ ಇಂಥ ಕೆಲಸ ಮಾಡಿದ್ಯೇನೋ? ಅಯ್ಯೋ ದೇವರಾಣೆ, ನನಗೇನು ಗೊತ್ತಿಲ್ಲಪ್ಪ. ನಾಟಕ ಆಡ್ತೀಯೇನೋ? ಊರ್ ಬಾಗ್ಲು. ಮೈ ಡಿಯರ್ ಬ್ರದರ್, ವಾಟ್ ನೇಮ್ ಯು? ರೇಜರ್ ಮಂಜ. ಹಾಕಿರೋದು ಪೊಲೀಸ್ ಡ್ರೆಸ್. ರೇಜರ್ ಮಂಜ ಅಂತ ಇಟ್ಕೊಂಡಿದ್ಯಲ್ಲ, ನಿಂಗೆ ಯಾರು ಹಿಡ್ಕೊಳ್ಳಿಲ್ವಾ? ಏನೀಗ? ಹೇಳ್ಕೊಡ್ತೀನಿ ಬಾ ಬಾ. ಸಾಹೇಬ್ರೆ, ಈ ₹2 ತಗೊಂಡಿಲ್ಲ ಏನ್ ನಡೆದಿಲ್ಲ ಅಂತ ಮುಚ್ಚಾಕ್ಬಿಡಿ. ನನ್ಗೆ ಲಂಚ ಕೊಡಕ್ ಬರ್ತೀಯಾ? ನಂಬರ್ 65 ಇವನಿಗೆ ಬೇಡಿ ಹಾಕಿ ಬಟ್ಟೆ ಬಿಚ್ಚಿ ಬರಿ ಮೈಲಿ ಬೀದಿಲಿ ಮೆರವಣಿಗೆ ಮಾಡಿ ಲಾಕಪ್ ತಳ್ಳಿ. ಯೋ ಮೆಲ್ಲಗ್ ಮಾತಾಡಯ. ಏನಪ್ಪ? ಏನ್ ಕಳ್ತನ ಮಾಡಿದಿನ? ಕೂಕತ್ತಿಯಲ್ಲ ನೋಡು, ಸಾಲ್ದೆ ಹೋದ್ರೆ ತಕ್ಕ ಇನ್ನೋಸಿ ಮಡಿಕ. ಟೇಕಯ್ಯ. ತಪ್ಪಾಯ್ತು, ಮಣ್ತಿನ ಕೆಲಸ ಮಾಡ್ಬಿಟ್ಟೆ ಸಾಹೇಬ್ರೆ, ನನ್ ಬಿಟ್ಬಿಡಿ ಸಾಹೇಬ್ರೆ. ಇವನು ಲಂಚ ಕೊಡ್ತಿದ್ದಾನೆ ಸರ್. ನಂಗೇನ್ ಗೊತ್ತು ಇವ್ರು ಲಂಚ ತಗೊಳಕ್ಕಿಲ್ಲ ಅಂತ? ಹಾಗಾದ್ರೆ ಅವನ್ಗೂ ಬಟ್ಟೆ ಬಿಚ್ಚು. ನೋ ನೋ. ಎಂತ ಕೆಲಸ ಮಾಡ್ಬಿಟ್ಯೋ ಸಾಹೇಬ್ರೆ? ಈಗ ನಾವೇನ್ ಮಾಡ್ಬೇಕು? ಈ ತಾಳಿನ ನಿಮ್ಮ ಮಗ
ನನ್ ತಂಗಿ ಕುತ್ತಿಗೆ ಕಟ್ಟಬೇಕು. ಆಗಲ್ಲ. ಆಗಕ್ಕಿಲ್ಲ ಆಗಕ್ಕಿಲ್ಲ ಆಗಲ್ಲ 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 ಆಗಲ್ಲ. ನನ್ನ ಮಗ ಮದುವೆ ಆಗೋದಾದ್ರೆ ನಮ್ ಮದುವೆ ಆಗೋದು ಆಗಲ್ವಾ? ನಂಬರ್ 65 ಇವ್ರೆಲ್ಲರಿಗೂ ಬೇಡಿ ಹಾಕಿ ಬಟ್ಟೆ ಬಿಚ್ಚಿ ಬರೀ ಮೈನಲ್ಲಿ ಬೀದಿ ಬೀದಿಲಿ ಮೆರವಣಿಗೆ ಮಾಡಿ ಲಾಕಪ್ ತಳ್ಳಿ ಬೂಟ್ಸ್ ಕಾಲಲ್ಲಿ ಜಾಡ್ಸ್ ಒದ್ದು ಒದ್ದು ಮೂಳೆಲ್ಲ ಮುರಿದು ನಾನು ಬೇಲ್ ತಗೊಂಡ್ಬರ್ತೀನಿ. ಅಪ್ಪ ನೀ ಬೇಲನ್ನು ತರಬೇಡ, ಪೂರಿಯನ್ನು ತರಬೇಡ, ಸ್ವಲ್ಪ ಸುಮ್ಮನೆ ಕೂತ್ಕೋ. ನೀ ಬಾ ಅಮ್ಮ. ಕೊಡಿ 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 ನಡಿಯಮ್ಮ ಶಾಸ್ತ್ರಿಗಳೇ, ನೀವು ಮಂತ್ರ ಶುರು ಮಾಡಿ. ಓಂ ಮಂಗಲ್ಯಂ ತಂತು ಸ್ಟಾರ್ಟ್. ಓಂ ಮಾಂಗಲ್ಯಂ ತಂತುನಾ ಏ ನಿಲ್ಸಯ್ಯೋ, ಕಟ್ಟೋ ತಾಳಿ. ಕಟ್ಟಕ್ಕಾಗಲ್ಲ. ಏ, ಕಟ್ಟು. ಕಟ್ಲೇಬೇಕಾ? ಹಾಗಾದ್ರೆ ಹೂನಾರ ಕೊಡು. ಕೊಡಿ ತಗೋ. ತಗೊಳ್ಳಿ ಮಾಡ್ಲಾ? ನಾನೇ ಶುರು ಮಾಡಿ. ಹಾಕ್ತೀನಿ. ಅಪ್ಪ ನಾನ್ ತಾಳಿ ಕಟ್ಟಲ್ಲ. 1965 ಕಟ್ಟೋ ತಾಳಿ. ಸಂಗೀತ success. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಭದ್ರಾಮಿ ಶುಭಗೆ ಸಹ ಜೀವನ ಶರದಾಂ ಶತಂ ಸುಲಗ್ನ ಸಾವಧಾನ ಸುಮೂರ್ತ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಮೇಘಾನಾದ ಕಟಪಟ ಕಾಟಾಪಟ ಭಕ್ಷ್ಯತೆ ವಿಘ್ನಕೋಟಿ ಕಿಕಿಪಿಕಿ ಕೀಕಿಪಿಕಿ ಗೀಯತೆ ಜಂಬೋ ಕಶ್ಯ ಕಕವಕೋ ಕಾಕೋಬಕೋ ಗೀಯತೆ ಶ್ರೀ ವಿಘ್ನೇರಾಜ ಹಂಸ ಮಿಥುನಾಂ ಧನಂ ಅಮ್ಮ ನೀನ್ ಹೊಟ್ಟೆ ಡಮಾರ್ ಅಂತ ಇಲ್ಲ. ಮೋಸ ಮೋಸ. ಅಪ್ಪ ನೋಡ್ದ್ಯಾ, ಹೊಟ್ಟೆಗೆ ಬೆಲೂನ್ ಕಟ್ಕೊಂಡ್ ಬಂದು ಬಸ್ರಿ ಅಂತ ನಾಟಕ ಆಡ್ಬಿಟ್ಲು. ಈಗ್ಲಾದ್ರೂ ಗೊತ್ತಾಯ್ತಾ ನಂದೇನು ತಪ್ಪಿಲ್ಲ ಅಂತ? ಇನ್ಸ್ಪೆಕ್ಟ್ರೆ ಏನಿದೆಲ್ಲ? ಟಿಟ್ ಫಾರ್ ಟ್ಯಾಟ್. ನನ್ ತಂಗಿನ ಲವ್ ಮಾಡಿ ಬೇರೆಯವ್ಳನ್ನ ಮದುವೆ ಮಾಡ್ಕೊಳಕ್ ಕೊಟ್ಟಿದ್ನಲ್ಲ, ಅದಕ್ಕೋಸ್ಕರ ಈ ನಾಟಕ ಆಡಿದ್ದು. ಸಾಕ್ ಮುಚ್ಚಯ್ಯ, ಕಂಡಿದ್ದೀನಿ. ನೀವೇನು ಮಾಡ್ಕೊಳಕ್ ಆಗಲ್ಲ, ಎಲ್ಲ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಅಂಡರ್ಸ್ಟ್ಯಾಂಡ್? ಮಿಸ್ಟರ್ ಊರ್ ಬಾಗಲ್, ನನ್ ತಂಗಿನ ಒಂದು ಕೂದಲು ಕೊಂಕಬಾರ್ದು. ಈ ಮನೇಲಿ ಈ ತರ ಒಂದು ಕೂದಲೇನಾದ್ರೂ ಕಂಡು ಬಂದ್ರೆ ಒಬ್ಬೊಬ್ಬರನ್ನು ಬೆಂಡ್ ಎತ್ಬಿಡ್ತೀನಿ. ನೆಂಟಿಡು ತಂದಿಡು. ಬಾಮ್ಮ ಬಾ, ನಿತ್ಕೋ. 50 kg ಇದ್ದಾಳೆ ನನ್ ತಂಗಿ, 50 kg ಇದ್ದಾಳೆ. 1 ಗ್ರಾಮ್ ಏನಾದ್ರೂ ಹೆಚ್ಚು ಕಮ್ಮಿ ಬಂದ್ರೆ ಒಬ್ಬೊಬ್ಬರು ಚಂಪೇಸ್ತಾನು. ಸಂಗೀತ ಎದುರು ಬೇಡ, ನಾನಿದ್ದೀನಿ, ನೀನ್ ಹೋಗು. 92 ಕಮಾನ್, ಲೆಟ್ಸ್ ಗೋ. ಅಪ್ಪ ಊರ್ ಬಾಗ್ಲು, ನಾನು ಬರ್ತೀನಿ. ನಾನು ಬೀಗರ ಔತ್ನ ಮುಗಿಸ್ಕೊಂಡೇ ಹೊರಡ್ತೀನಿ. ಹೆದರ್ಬೇಡಿ, ನಾನು ಹೊರಟೆ. ಹೌದ್ರಿ, ಎಲ್ಲ ನೀವೇ ಮಾಡಿದ್ದು. ಪಾಪ ಮಗು ನಂಗೇನು ಗೊತ್ತಿಲ್ಲ ಅಂದ್ರು ಬಲವಂತವಾಗಿ ನೀವೇ ತಾಳಿ ಕಟ್ಸಿದ್ರಿ. ನಿಮ್ದೇ ತಪ್ಪು. ಅಷ್ಟೇ ಅಲ್ಲ, ಅಂಗಡಿ ಮುಂದೆ ದಿನ ನನಗೆ ಡವ್ ಹೊಡಿತಾ ಇದ್ಲು, ಲವ್ ಲೆಟರ್ ಬರಿತಾ ಇದ್ಲು. ಸಂಗೀತ ಐ. ಸಂಗೀತ, ಕೊನೆಗೂ ನನ್ನ ಪ್ಲಾನ್ ಸಕ್ಸಸ್ ಆಗ್ಬಿಡ್ತು. ಏನೇ ಬಲೂನ್ ಕಟ್ಕೊಂಡ್ ಬಸ್ರಿ ಅಂತ ನಾಟಕ ಆಡ್ತೀಯಾ? ನಿನ್ನ ಜಾಡ್ಸಿ ಓದಿತೀನಿ. ಏನು ತಿಳ್ಕೊಂಡ್ಬಿಟ್ಟಿಯಾ? ಐ ಆಮ್ ಸಾರಿ ಸಂಗೀತ, ನಿನ್ ಮದುವೆ ಗ್ರ್ಯಾಂಡ್ ಆಗಿ ನಡಿಬೇಕು ಅಂತ ನೀನ್ ಕನ್ಸ್ಕೊಂಡಿದ್ಯೋ ಏನೋ, ಆದ್ರೆ ಈ ತರ ನಾಟಕದ ಮದುವೆ ಆಗ್ಬೇಕಾಗ್ಬಂತು. ಐ ಆಮ್ ಸಾರಿ. ಹೇಗೂ ಒಟ್ನಲ್ಲಿ ಮದ್ವೆ ನಡೀತಲ್ಲ, ಅಷ್ಟೇ ಸಾಕು. ಥ್ಯಾಂಕ್ ಯು. ಅಯ್ಯೋ ಅಣ್ಣ ಸಕ್ಕತ್ತಾಗಿ ಜಾಡ್ಸ್ ಬರಿತಾ ಇದ್ದಾನೆ. ಅನಿಲ್ಲ, ಬಾಗಿಲು ತೆಗಿಲ್ಲ, ನಾವು ನೋಡ್ತೀವಿ. ನಾವು ನೋಡ್ತೀವಿ. ಸಂಗೀತ, ಒಂದ್ 3 ದಿನ ಅಡ್ಜಸ್ಟ್ ಮಾಡ್ಕೋ, ಅವ್ರನ್ನೆಲ್ಲ ಒದ್ದೋಡಿಸ್ಬಿಡ್ತೀನಿ. ಆಮೇಲೆ ಅಪ್ಪ ಅಮ್ಮನ ಬದಲಾಯಿಸ್ಬಿಡೋಣ. ಓಕೆ? ನಿಮಗೋಸ್ಕರ ನಾನೇನ್ ನಾಟಕ ಆಡಕ್ಕೂ ರೆಡಿ. ಥ್ಯಾಂಕ್ ಯು. ಬಂದೆ. ಅಬ್ಬಾ ಲೇ, ಇವಾಗ ನಾನು ಒದ್ದಿರೋದು ಬರೀ ಸ್ಯಾಂಪಲ್. ರಾತ್ರಿ ಬಂದು ಟೋಟಲ್ ಆಗಿ ಎಲ್ಲ ಸೇರಿಸಿ ಒದಿತೀನಿ. ಸಂತೋಷ, ನೀನ್ ಅವಳನ್ನು ಒದೆಯ ರಭಸದಲ್ಲಿ ಅವಳು ಕೂದ್ಲು ಉದ್ರಿಲ್ಲ ತಾನೆ. ಇಲ್ಲ. ಆಮೇಲೆ ಅವಳ ಅಣ್ಣ ಬಂದು ದೊಡ್ಡ ರಾತ ಅಂತ ಮಾಡ್ಬಿಡ್ತಾನೆ. ಯಾವ್ದಕ್ಕೂ ನೀನೊಂದ್ಸರಿ ಕಸ ಗುಡ್ಸು, ಕೂದಲು ಸಿಕ್ಕರೆ ಸುಟ್ಟಾಕ್ಬಿಡು. ಹೋಗು. ಹಂಗಿರ್ಲಿ ಮಾವ, ನಿನ್ನ ಜೊತೆ ಬಾ. ಎಲ್ಲಿಗೆ? ಲಾಯರ್ ಆಫೀಸ್ಗೆ. ಯಾತ್ಗೆ? ಡೈವರ್ಸ್ ಕೊಡಕ್ಕೆ. ಇವತ್ತೇ ಅವಳನ್ನ ಈ ಮನೆಯಿಂದ ಒದ್ದೋಡಿಸ್ತೀನಿ. ಇಲ್ಲ ಅಂದ್ರೆ ನನ್ನ ಹೆಸರು ಸಂತೋಷನೆಲ್ಲ. ಫಾಲೋ ಮೀ. ನಡಿ. ಓ
ಓಹೋ ಇದು ಸಮಾಚಾರ. ಇದು ಬರೀ ಸಮಾಚಾರ ಅಲ್ಲ, ನನ್ನ ಮೇಲೆ ನಡೀತಾ ಇರೋ ಅನಾಚಾರ, ವ್ಯಭಿಚಾರ, ಅತ್ಯಾಚಾರ, ಭ್ರಷ್ಟಾಚಾರ, ವಾಮಾಚಾರ, ಒಟ್ಟಾರೆ ನನ್ನ ಗ್ರಾಚಾರ. ಮುಗೀತು ನಿಮ್ ವಿಚಾರ. ಮಾಡಬೇಡಿ ಪ್ರಚಾರ. ಲಾಯರಪ್ಪ ಹೆಂಗಾರ ಮಾಡಿ ನಮ್ಮ ಹುಡುಗನಿಗೆ ಡ್ರೈ ವಾಶ್ ಕೊಡಿಸ್ಬಿಡಪ್ಪ. ಮಾವ ಡ್ರೈ ವಾಶ್ ಅಲ್ಲ, ಡೈವೋರ್ಸ್. ಯಾವ್ದೋ ಒಂದು ವರ್ಷ. ನೀವೆಂತ ಸಿಟಿ ಲಾಯರು ಸುಂದ್ರಿ ಅಂತ. ಆ? ಈಗ ಏನ್ ಮಾಡೋದು ಲಾಯರ್ರೆ? ಈಗಿರೋದು ಒಂದೇ ದಾರಿ. ಇನ್ನೊಂದ್ 6 ತಿಂಗಳು ಸಂಗೀತನ್ನ ನಿಮ್ಮನೇಲೆ ಇಟ್ಕೊಂಡಿರಿ. ಅವಳಿಗೆ ಏನು ತೊಂದರೆ ಕೊಡ್ಬೇಡಿ. ಆಮೇಲೆ ನಾನೇ ಡೈವರ್ಸ್ ಕೊಡಿಸ್ತೀನಿ. ಮಾವ ಊರ್ಗೋಗು, ಒಂದ್ 6 ತಿಂಗಳು ಬಿಟ್ಕೊಂಡ್ ಬಾ. ನಾನು ಸಂಗೀತನ ಜಾಡ್ಸಿ ಓದಿತೀನಿ. ಅಷ್ಟ್ರಲ್ಲಿ ನಮ್ ಲಾಯರ್ ಗುಂಜಪ್ಪನವರು ಡೈವರ್ಸ್ ಕೊಡ್ಸ್ಬಿಡ್ತಾರೆ. ಗ್ಯಾರಂಟಿ. ಆಯ್ತಪ್ಪ 6 ಮಂತ್ಸ್ ತಾನೆ, ಕಾಯ್ತೀನಿ. ನಾ ಏನು ಬರ್ತೀನಿ ಲಾಯರು. ಗುಂಜಪ್ಪ ಲಾಯರು. ಮಲ್ಲಿಗೆ ಹೂವ ಕದ್ದಿ ಎಕ್ಸೈಸ್ ಮಾಡ್ಬೇಕು ಅಂದ್ರು ಬೇಕೇ ಬೇಕು ಸಿಂಗಾರ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾ ರಾಗ. ಅತಿ ಮಧು ಇಲ್ಲಿ ನಿನ್ನ ಜಾಡ್ಸಿ ಓದಿತೀನಿ, ಡಿಸೈನ್ ಓದಿತೀನಿ. ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ ನಿನ್ನ ಅಯ್ಯೋ, ಒಂದ್ ಸೆಕೆಂಡ್ ಅಲ್ಲಿ ನನ್ನ ನಾಲ್ಕು ಹಂಗೆ ಹಾಲ್ಟ್ ಮಾಡಾಕ್ಬಿಟ್ಟಿಯಲೇ. ನಿನ್ನ ಮಧ್ಯೆ ಇದ್ದ ಅರಳಿಸ್ನ ಪಿಟೀಲ್ ಉಷತ್ರ ಹಂಗೆ ಹಾರ್ಕೊಂಡ್ಬಂದ್ಬಿಟ್ಟೆ. ಈಗ ಉಳಿದಿರೋದು ಒಂದೇ. ಏನ್ರಿ ಅದು? ಸೋಬಾನ ಸೋಬಾನವೇ. ನಿಮ್ಮಪ್ಪ ಬಂದ್ರೆ? ನಮ್ಮಪ್ಪ ಒಬ್ಬ ಬೆಪ್ಪ, ಅವನ್ ತಲೆ ಮೇಲೆ ಗೂಬೆ ಕುಣಿಸಿದೀನಿ. ಈಗ ಹೋಗಿ ಕಾಗೆ, ಗುಬ್ಬಚ್ಚಿ, ಬಾವಲಿ, ನವಿಲು ಎಲ್ಲಾ ಕುಣಿಸ್ಬಿಟ್ಟು ಬಂದ್ಬಿಡ್ತೀನಿ. ಓಕೆ ಸಂತೋಷ. ಮುನ್ಸಿಪಾಲ್ಟಿ ನನ್ನ ಮಗ, ಜಸ್ಟ್ ಎ ಮಿನಿಟ್. ಸಂತೋಷ. ಅಯ್ಯೋ ಕರಡಿ ನನ್ನ ಮಗ, ಏ ಡಟ್ಟಿ ಚಿತ್ರಾನ್ನ ಫೇಲೋ. ಏನಪ್ಪ ಏನೋ ಮಾಡ್ತಿದ್ದೆ? ಅವಳನ್ನ ಜಾಡ್ಸೋದಕ್ಕೆ ಎಲ್ಲ ಏರ್ಪಾಟ್ ಮಾಡ್ತಾ ಇದ್ದೆ. ಲೋ, ಅವಳ ಸಿಕ್ಕಾಪಟ್ಟೆ ಜಾಸ್ತಿ ಓದಿಬೇಡ್ವೋ. ಅವ್ರ ಅಣ್ಣ ಮಹಾ ಡೇಂಜರು. ಅಪ್ಪ ಅವ್ರ ಅಣ್ಣ ಅಲ್ಲ, ಅವ್ರ ಅಪ್ಪ ಅಲ್ಲ, ಅವರ ತಾತ ಬಂದ್ರು ಸರಿ. ಇವತ್ತು ಇಡೀ ರಾತ್ರಿ ಅವಳು ಅಯ್ಯೋ ಅಮ್ಮ ಅನ್ಬೇಕು, ಹಂಗ್ ಜಾಡ್ಸೋದಿತ್ತೀನಿ. ನೀನೇನ್ ಹೇಳ್ತಿದ್ಯೋ? ಅವಳು ಇಡೀ ರಾತ್ರಿ ನಿನ್ ರೂಮಲ್ಲಿ ಮಲಗ್ತಾಳ? ಹ್ಞೂ ಮತ್ತೆ. ಬೇಡ ಬೇಡ, ನೀನ್ ಅವಳು ಜಾಸ್ತಿ ಓದ್ಬಿಡು. ಅವ್ರಣ್ಣ ಬಂದು ನಮಗ್ ಜಾಸ್ತಿ ಓದಿತಾನೆ. ನೀನೇನ್ ಬಲಿ ಫಿಗರು. ಅವಳು ಓಡ್ಸೋದಿಕ್ಕೆ ನಾನೇ ಒಂದ್ ಪ್ಲಾನ್ ಮಾಡ್ತೀನಿ. ಬೇಕಾಗಿಲ್ಲ ನಿಮ್ದೆಲ್ಲ ಕಾಂಜಿ ಪಿಜಿ ಪ್ಲಾನು. ನಾನ್ ಜಾಡ್ಸೋದ್ರೇನೆ ಅವಳು ಓಡೋಗೋದು, ಗೊತ್ತಾ? ಲೋ ಸಂತೋಷ, ಬೇಡ ಕಣೋ, ನನ್ ಮಾತ್ ಕೇಳೋ. ನೀನ್ ಅವಳನ್ನು ಒದಿಯ ರಭಸದಲ್ಲಿ ಅವಳು ಕೂದ್ಲೇನಾದ್ರೂ ಉದ್ರೋಗ್ಬಿಟ್ರೆ ಅವ್ರ ಅಣ್ಣ ಬಂದು ದೊಡ್ಡ ರಾಧ ಅಂತ ಮಾಡ್ಬಿಡ್ತಾನೆ. ನೀನ್ ಯೋಚನೆ ಮಾಡ್ಬೇಡಮ್ಮ, ಅವಳದೊಂದು ಕೂದ್ಲು ಉದುರ್ದಂಗೆ ಜಾಡ್ಸೋದೈತೀನಿ. ಬರ್ಲಾ? ಏಯ್ ಅಬ್ಬಬ್ಬಬ್ಬಬ್ಬ, ಅವನಿಗೆ ಅವಳ ಮೇಲೆ ಅದೆಷ್ಟು ಕೋಪ ರೀ. ನಿಜವಾಗಿ ಅವಳನ್ನು 1 ತಿಂಗಳಲ್ಲಿ ಓಡಿಸ್ಬಿಡ್ತಾನೆ. ಅದೇನೋ ಸರಿ, ಇವತ್ತೇ ಅವಳನ್ನ ಜಾಸ್ತಿ ಓದಿತೀನಿ ಅಂತಾನಲ್ಲ, ಯಾಕೆ? ಏನಾದ್ರು ನಾಟಕ ಆಡ್ತೀಯನೇನೆ? ರೀ, ನಿಮಗೆ ಎಲ್ಲಾರ ಮೇಲೂ ಅನುಮಾನನೆ ಅಲ್ರಿ? ಅವನು ಮುಖ ನೋಡಿದ್ರೆ ಗೊತ್ತಾಗಲ್ವೇನ್ರಿ ಅವನಿಗೆ ಎಷ್ಟು ಕೋಪದಲ್ಲಿದ್ದಾನೆ ಅಂತ? ಅದೇನೋ ಸರಿ, ಅವನು ಎಷ್ಟೊತ್ತು ಅಂತ ಜಾಸ್ತಿ ಓದಿತಾನೆ? ಮೈ ಕೈ ನೋವಾಗೋವರೆಗೂ ಓದಿತಾನೆ. ಆಮೇಲೆ ಅಂತ ಅವಾಂತರ ತರ ಆಗೋಯ್ತಲ್ಲೋ. ಸ್ವಲ್ಪ ಅದುಮ್ಕೊಂಡ್ ಸುಮ್ನೆ ಇರ್ತೀರಾ? ಬೇಕಕ್ ಚೆಲ್ಲಾಟ ಅಂದ್ರೆ ಇಲಿಗ್ ಪ್ರಾಣ ಸಂಕಟ. ನನಗ್ ಕಷ್ಟ ನನಗ್ ಗೊತ್ತರಯ್ಯ. ಮಿಸ್ಟರ್ ಸಂತೋಷ್ ಕುಮಾರ್ ಊರ್ ಬಾಗಲ್, ನಿನ್ ಫಸ್ಟ್ ನೈಟ್ ತಾನೆ? ಇವತ್ ನಡೆಯುತ್ತೆ. ಅದು ಹೇಗೋ? ನಂಬರ್ 9265. ಎಸ್ ನನ್ ಮಗನೇ. Yes, sir. Search the house. ಏನ್ ಹುಡುಕ್ತಿದ್ದೀರಾ ಸರ್? ನನ್ ತಂಗಿ ಕೂದ್ಲು ಸರಿಯಾಗಿ ಕಸ ಗುಡ್ಸಿದ್ದೇನೆ. ಗುಡಿಸ್ದೆ, ಒಂದ್ ಕೂದಲು ಸಿಕ್ತು, ಆಗ್ಲೇ ಸುಟ್ಟಾಕ್ಬಿಟ್ಟೆ. ಸರ್ ಕೂದ್ಲು ಸಿಗ್ಲಿಲ್ಲ ಸರ್. ವೆರಿ ಗುಡ್, ವೆರಿ ಗುಡ್. ನನ್ ತಂಗಿ ಇದೇನಾದ್ರೂ ಕೂದ್ಲು ಸಿಕ್ಕಿದ್ರೆ ನಿಮ್ಮನ್ನ ಏರೋಪ್ಲೇನ್ ಹತ್ತಿಸ್ಬಿಡ್ತಿದ್ದೆ. ಎಲ್ಲಿ ನನ್ ತಂಗಿ? ಓ ಅಣ್ಣ, ಬಾಮ್ಮ ಬಾ. ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ. ಎಲ್ಲಮ್ಮ ನಿನ್ ಗಂಡ? ಇಲ್ಲೇ ಇದೀನಿ ಭಗವಂತ. ಗಂಡ ಹೆಂಡತಿ ಬೇರೆ ಬೇರೆ ರೂಮಲ್ಲಿ ಇದ್ದಾರೆ. ಯಾಕೆ ಅಂತ? ಅವ್ರಿಬ್ರು ಒಂದೇ ರೂಮ್ ನಲ್ಲಿ ಬಿಟ್ರೆ ಅವನು ಅವಳು ಜಾಸ್ತಿ ಓದಿತಾನ ಸರ್. ಹಾಗಾದ್ರೆ ಇವರಿಬ್ಬರನ್ನು ಒಂದೇ ರೂಮಲ್ಲಿ ಬಿಟ್ಟಿಲ್ವಾ? ಆಗಲ್ಲ. ಏನು ಆಗಲ್ವಾ? ಬ್ಲಡಿ ಕಾಂಜಸ್ ಫೆಲೋ. ನೀನ್ ಒಳಗಡೆ ಹೋಗಮ್ಮ. ನೀನು ಹೋಗು. ಆಗಲ್ಲಯ್ಯ ಭಗವಂತ. ನನಗೆ 9265 ಇವನು ಒದ್ದು ಒಳಗಡೆ ಹಾಕಿ. ಸಂತೋಷ, ಅಂಡಮಾನ್ ಜೈಲಿಗೆ ಹಾಕ್ಬಿಡ್ತಾರ. ನೀನೇನು ಯೋಚನೆ ಮಾಡ್ಬೇಡ, ಚೆನ್ನಾಗಿ ಜಾಡ್ಸೋದೈತೀನಿ. ಕಿರ್ಚ್ಕೊಳ್ಳಂಗ್ ಓದಿಬೇಡ್ವು, ಅವ್ರ ಅಣ್ಣ ಇಲ್ಲೇ ಇದ್ದಾನೆ. ಇವಳು ಡೋಂಟ್ ವರಿಯಪ್ಪ, ಅವಳು
ಆ ಅನ್ಬೇಕು ಹಂಗ್ ಓದಿತೀನಿ ಬರ್ಲ ನೋಡ್ದೇನೆ ನನ್ನ ಮಗ ಎಷ್ಟ್ ಕಿಲಾಡಿ. ಎಷ್ಟಾದ್ರೂ ನನ್ ಮಗ ಅಲ್ವಾ? ಏಯ್ ಕುತ್ಕ. ಏಯ್ ಊರ್ ಬಾಗಲ್ ಅವ್ರ ರೂಮಲ್ಲಿ ಹಾಡು ಹೇಳ್ಕೊಂಡು ಫಸ್ಟ್ ನೈಟ್ ಮಾಡ್ತಾರೆ. ನೀನ್ ಅದ್ರ ತಕ್ಕನಾಗಿ ತಬಲಾ ತಟ್ಟಬೇಕು, ನೀನ್ ತಾಳ ಹಾಕ್ಬೇಕು. ಯಾಕೆ ಕಾರ್ಡ್ ನಿಲ್ಸಿದ್ದು? 9265 ಬೇಡಿ ತನ್ನಿ. ಏಯ್ ಸುಮ್ಕಿರೆ. ಏಯ್ ಬಾದಾಮಿ ತಲೆ ಅವಳೇ ಹೇಳು. ಅವ್ರದ್ದೆಲ್ಲ ಒಳಗಡೆ ಫಸ್ಟ್ ನೈಟ್ ಮುಗ್ದೋಗಿದೆ. ನೀವು ಊಟ ಮಾಡಿ ಬಲ್ಕೋ ಹೋಗಿ. ಅಂಡರ್ಸ್ಟ್ಯಾಂಡ್? ದಿಸ್ ಇಸ್ ಸಂತೋಷ ಓ, ಸಂತೋಷ. ಏನೋ ಇದು? ಅವಳ ಅಣ್ಣ ಬಂದಿದ್ದ ತಕ್ಷಣ ಬೋಲ್ಡ್ ಔಟ್ ಆಗ್ಬಿಡ್ತೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ರಾ? ಅವಳಿಗೆ ಸಖತ್ತಾಗಿ ಜಾಡ್ಸ್ಬೋದಿದೀನಿ. ಸದ್ಯ ಇನ್ಮೇಲೆ ಅವ್ರಣ್ಣ ಇಲ್ಲಿಗೆ ಬರಲ್ಲ ಅಂತ ಅನ್ಸುತ್ತೆ. ನಾನ್ ಬರ್ಲಾ? ಹೋಗಿ. ನಾನು ನಾಳೆನೂ ಬರ್ತೀನಿ, ನಾಡಿದ್ದು ಬರ್ತೀನಿ, ದಿನ ಬರ್ತಲೇ ಇರ್ತೀನಿ. ನನ್ ತಂಗಿಗೊಂದು ಮಗು ಆಗ ತನಕ ಬರ್ತಾನೆ ಇರ್ತೀನಿ ಮಿಸ್ಟರ್ ಊರ್ ಬಾಗಲ್. ಏನೇ ದಿನ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾನೆ. ಇವ್ರಿಬ್ಬರು ಒಂದೇ ರೂಮ್ ನಲ್ಲಿ ಮಲ್ಗಕ್ ಬಿಟ್ರೆ ತುಂಬಾ ಕಷ್ಟ ಅಲ್ವೇನೆ? ಹೌದಲ್ರಿ? ಏನೇ ಮಾಡೋದು? ಅಯ್ಯೋ ಅಯ್ಯೋ ಅಯ್ಯೋ, ಇವಳು ಸತ್ತಾರ್ ಹೋಗ್ಬಾರ್ದಾ? ಏನಂದೆ? ಸತ್ತೋಗ್ಬಾರ್ದ ಅಂದೆ. ಅವಳನ್ನ ಸಾಯಿಸ್ಬಿಟ್ರೆ? ಬುದ್ಧಿಗಿದ್ದಿ ಇದೆಯೇನ್ರಿ ನಿಮ್ಗೆ? ಮೊದ್ಲೇ ಅವಳ ಅಣ್ಣ ಇನ್ಸ್ಪೆಕ್ಟ್ರು, ಆಮೇಲೆ ನಾವು ಜೀವಮಾನ ಎಲ್ಲ ಜೈಲಲ್ಲೇ ಇರ್ಬೇಕಾಗತ್ತೆ. ಹಾಗಲ್ವೇ, ಅವಳು ಕೊಲೆ ಮಾಡಿದ್ರು ಅದು ಕೊಲೆ ಅಂತ ಗೊತ್ತಾಗ್ಬಾರ್ದು, ಹಾಗ್ ಮಾಡ್ಬೇಕು. ಅಂದ್ರೆ ಅವಳ ಮೇಲೆ ಲಾರಿ ಹಚ್ಬಿಡೋದಾ? ಲಾರಿ ಗೀರಿ ಎಲ್ಲ ಕಾಸ್ಟ್ಲಿ ಆಗುತ್ತೆ, 25 ಪೈಸದಲ್ಲೇ ಮುಗ್ದೋಗ್ಬೇಕು. ಅಂದ್ರೆ ಅಂದ್ರೆ ಏನ್ರಿ ಇದೆಲ್ಲ? ಇದನ್ನ ನಾಳೆ ಮಧ್ಯಾಹ್ನ ಊಟದಲ್ಲಿ ಹಾಕಿ ಅವಳಿಗೆ ಕೊಡೋಣ. ಅವ್ರ ಅಣ್ಣ ಬಂದ್ ಕೇಳಿದ್ರೆ ಪಾತ್ರೆ ಮುಚ್ಚಳ ಮುಚ್ಚಿರ್ಲಿಲ್ಲ, ಅದಾಗೆ ಬಿದ್ದೋಯ್ತು ಅಂತ ಹೇಳೋಣ. ಸರಿ ಸರಿ. ನಾಳೆ ಮಧ್ಯಾಹ್ನ ಅವಳ ಕತೆ ಮುಗೀತು. ಹಾಕ್ಬಿಡ್ತೀರೇನ್ರಿ? ಕಡೆ ಕುಡಿಲಿ. ರೀ, ನಂಗ್ಯಾಕೋ ಭಯ ಆಗುತ್ತೀರಿ? ಹೆದರ್ಕೋಬೇಡ, ನಾನಿದ್ದೀನಿ. ಜೊಯ್ತೇನ್ರಿ? ಚೆನ್ನಾಗ್ ಕಲ್ಸು. ನಡಿ. ಹೆದರ್ಕೋಬೇಡ. ಸಂಗೀತ, ಸಂಗೀತ. ಏನತ್ತೆ? ಊಟ ಮಾಡು. ಈಗ ತಾನೆ ಆಯ್ತಲ್ಲ. ಇನ್ನೊಂದ್ಸಾರಿ ತಿಂದ್ರೆ ನೀನೇ ಸತ್ತು ಹೋಗಲ್ಲ, ಬಂದು ಊಟ ಮಾಡು. ಹಾಗಲ್ಲ ಮಾವ. ಹಾಗೂ ಇಲ್ಲ ಹೀಗೂ ಇಲ್ಲ, ಸುಮ್ಮನೆ ಬಂದು ಕೂತ್ಕೊಂಡು ಊಟ ಮಾಡು. ಆಮೇಲೆ ನಿಮ್ಮಣ್ಣ ಬಂದು ನಮ್ ತಂಗಿ ತೂಕ 50 ಕೆಜಿಯಿಂದ 40 ಕೆಜಿ ಇಳಿತು ಅಂತ ನಮ್ಮನ್ನ ಜೈಲಿಗೆ ಹಾಕಿದ್ರೆ ನಾವೆಲ್ಲಿಗೆ ಹೋಗೋಣ? ಊಟ ಮಾಡು. ಇದೇನಿದು ಎರಡನೇ ರೌಂಡ್ ಫುಡ್ ಹಾಕೊಂತ ಇದ್ಯಾ? ಬಹುಶಃ ನಮ್ಮಪ್ಪ ಜೀವನದಲ್ಲಿ ಇದೇ ಫಸ್ಟ್ ಟೈಮ್ ಎರಡನೇ ಸರಿ ಊಟ ಆಗ್ತಾ ಇರೋದು. ತಿನ್ನು ಅಲ್ವೇನಪ್ಪ? ತಿನ್ನು ತಿನ್ನು. ಹೌಸ್. ಏನಮ್ಮ ಸಂಗೀತ, ಏನಂತಿದ್ದಾರೆ ನಿನ್ನತ್ತೆ ಮಾವ? ಸೋನಿಯಾ ಸೊಟ್ಕ ಅಂತ ಏನಾದ್ರೂ ಕಿರಿಕ್ ಮಾಡ್ತಾ ಇದ್ದಾರಾ? ಬೇಡ ಬೇಡ, ತಿನ್ಬೇಡಮ್ಮ. ಯಾಕೆ ಯಾಕೆ ತಿನ್ಬಾರ್ದು? ಅದು ಉಪ್ಪು ಜಾಸ್ತಿ ಆಗ್ಬಿಟ್ಟಿದೆ. ಉಪ್ಪು ಜಾಸ್ತಿ ಹಾಕಿದ್ದೀರಾ? ಎದ್ದೇಳಮ್ಮ, ಎದ್ದೇಳು. ಬನ್ನಿ ಕೂತ್ಕೊಳ್ಳಿ. ಯಾಕೆ? ಬಂದ್ ಕೂತ್ಕೊಳ್ಳಮ್ಮ. ಉಪ್ಪು ಜಾಸ್ತಿ ಹಾಕಿ ಸೊಸೆಗೆ ತಿನ್ನಿಸ್ಬೇಕು ಅಂತ ನೋಡ್ತಾ ಇದ್ದೀರಾ? ಇದನ್ನ ನೀವೇ ತಿನ್ನಿ. ಇದನ್ನ ನಾ ತಿನ್ಬೇಕಾ? ಆಗಲ್ಲ ಆಗಲ್ಲ. ಆಗಲ್ವಾ? 9265 ಇದಕ್ ನಾನೆಲ್ಲ ಉಪ್ಪು ಹಾಕಿರೋದು, ಇವರು. ನೀನ್ ಎದ್ದೇಳಮ್ಮ. ನಾ ತಪ್ಸ್ಕೊಂಡಪ್ಪ. ಬನ್ನಿ. ಬೇಡ ಬೇಡ ಸರ್. ಪರವಾಗಿಲ್ಲ ಹೋಗಪ್ಪ, ಉಪ್ಪು ಜಾಸ್ತಿ ಆದ್ರೆ ಏನಂತೆ ಅಡ್ಜಸ್ಟ್ ಮಾಡ್ಕೊಂಡು ಕಚಪಚ ಅಂತ ತಿನ್ಬಿಡು. ಹೋಗು. ಬೇಡ ಸರ್. ಬನ್ನಿ. 9265 ತಿನ್ನಿ. ದಯವಿಟ್ಟು ಬೇಡ ಸರ್. ತಿಂತಿರೋ ನಾನೇ ತಿನ್ನಿಸ್ತು. ಚೆಂಪೆಸ್ತಾನು.
ಅಪ್ಪ ಮೀಟರ್ ಆಫ್ ಆಗೋಯ್ತಾ? ಆ ಹಲ್ಕ ನನ್ ಮಗ ಇನ್ಸ್ಪೆಕ್ಟ್ರು ಟೈಮಿಗೆ ಸರಿಯಾಗಿ ಬಂದ್ಬಿಟ್ಟ. 5 ರೂಪಾಯಿ ಅನ್ನ ವೇಸ್ಟ್ ಆಗೋಯ್ತಲ್ಲೇ. ಆ ಕೋತಿ ನನ್ ಮಗ ಬರ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ಇವಳು ಗೊಟಕ್ ಕಂಡ್ ಬಿಡ್ತಿದ್ಲು. ಆ ಸುಂದರಿ ಜೊತೆಗೆ ನನ್ ಮಗನ ಮದ್ವೆ ನಡೆದೇ ಹೋಗ್ತಿತ್ತು. ಏನೇ ಇದು? ಯಾರೇ ಮಕ್ಕಳು? ನನಗೇನ್ರಿ ಗೊತ್ತು? ನಡಿ ನಡಿ ನೋಡೋಣ. ಕೆಟ್ಟದ್ದನ್ನು ಮಾಡಬಾರದು. ಏನಮ್ಮ ಇದೆಲ್ಲ? ಇದೇನು ಮನೆಯಲ್ಲ ಛತ್ರನೋ? ಯಾರು ಇವರೆಲ್ಲ? ಮಾವ ಅದು ಏನದು ಇದು ಅಂತೀಯ? ನಿಮ್ಮ ಅಣ್ಣನ ಸಪೋರ್ಟ್ ಇದೆ ಅಂತ ನೀನ್ ಏನೇ ಮಾಡಿದ್ರು ಸುಮ್ನೆ ಇರ್ತೀನಿ ಅನ್ಕೊಂಡಿದ್ಯಾ? ತಗೊಳ್ಳಿ ಅತ್ತೆ. ಅತ್ತೆ, ಇನ್ಮೇಲೆ ನಾನು ಈ ಮಕ್ಳಿಗೆ ಪಾಠ ಹೇಳ್ಕೊಡ್ತೀನಿ ಅತ್ತೆ. ಮನೇಲಿ ಸುಮ್ನೆ ಕೂರೋದಕ್ಕಿಂತ ನನಗೂ ಟೈಮ್ ಪಾಸ್ ಆಗುತ್ತೆ, ಹಣನೂ ಸಿಗುತ್ತೆ. ಒಳ್ಳೆ ಕೆಲಸನೇ ಮಾಡಿದ್ಯಮ್ಮ. ಹೇಳ್ಕೊಡು. ಬೇಕಾದ್ರೆ ಇನ್ನೂ 4 ಜನ ಹುಡುಗರು ಕರ್ಕೊಂಡ್ ಬರ್ತೀನಿ, ಸೇರ್ಸ್ಕೊ ಅಂತೆ. ನಾನ್ ಬೇಕಾದ್ರೆ ನಾಳೆ ಆಕಾಶಕ್ಕೆ ಒಂದು ದೊಡ್ಡ ಗೋಣಿ ಚೀಲ ಕಟ್ಕೊಡ್ತೀನಿ. ಸಣ್ಣ ಸ್ಕೂಲೇ ಸ್ಟಾರ್ಟ್ ಮಾಡ್ಬಿಡು. ಹೋಗಮ್ಮ, ಹೋಗು, ಪಾಠ ಹೇಳ್ಕೊಡು. ಲೈ ಬಾರೆ, ತೊಂದ್ರೆ ಕೊಡ್ಬೇಡ. ಲೇ, ಇವಳು ಬಹಳ ಛತ್ರಿ ಕಣೆ. ನಮಗೆ ಈ ಜುಜ್ಬಿ ಹಣ ಕೊಟ್ಟು ಕಣ್ಣಿಗೆ ಮಣ್ಣೆ ಹಚ್ಚಕ್ ಪ್ರಯತ್ನ ಪಡ್ತೀಯಾಳೆ. ಹೌದೌದು, ಲಕ್ಷಾಂತರ ರೂಪಾಯಿ ಆಸ್ತಿನ ನಾವು ಮರಿಬಾರ್ದು. ಇವಳಿಗೆ ಏನಾರು ಒಂದು ಗತಿ ಕಾಣಿಸ್ಬೇಕಲ್ಲ. ಏನ್ ಮಾಡೋಣ? ಏನ್ ಮಾಡೋದು? ಹಾಳಾದ ಕಾಗೆ ತಲೆ ಮೇಲೆ ಅವಳ ತಲೆ ಮೇಲೆ ಕಲೆ ತಾಕ್ಬಿಟ್ರೆ, ಅವ್ರ ಅಣ್ಣ ಬಂದ್ರೆ? ಅವಳ ಅಣ್ಣ ಬಂದ್ರೆ ಏನೇ, ಅಕಸ್ಮಾತ್ ಮೇಲಿಂದ ತಲೆ ಮೇಲೆ ಕಲ್ ಬಿತ್ತು ಅನ್ನೋದು. ಕಲ್ ಮೇಲೆ ಯಾರ್ದು ಫಿಂಗರ್ ಪ್ರಿಂಟ್ಸ್ ಬೀಳ್ಬಾರ್ದು ಅಷ್ಟೇ. ಅತಿ ಆಸೆ ಗತಿ ಕೇಡು. ಸಂಗೀತ, ಏನತ್ತೆ? ಈ ಬಟ್ಟೆನ್ ತಗೊಂಡೋಗಿ ಹೊರಗಡೆ ಒಣಗಿಸ್ತೀಯಮ್ಮ? ಆಗ್ಲತ್ತೆ. ಆಗೋಯ್ತು. ಆಗೋಯ್ತಾ ಬಾ. ದೊಡ್ಡ ಕಲ್ಲು ಇದನ್ನೇ ಎತ್ತಾಕಿದ್ರೆ ಸತ್ಯ ಹೋಗ್ತಾಳೆ. ಹಿಡ್ಕೊ. ಲೇ, ಫಿಂಗರ್ ಪ್ರಿಂಟ್ಸ್ ಬೀಳ್ಬಾರ್ದು. ಸೀರಿಯಲ್ ಹಿಡ್ಕೊಳೆ. ನೀವು ಹುಷಾರಿ. ಲೇ, 20 ಪೈಸಾ ಕಣೆ. ತಗೊಳ್ರಿ. ಏನಾಯ್ತಪ್ಪ? ಅಯ್ಯೋ, ಅದೇ ಏನಾಯ್ತು? ತೆಗೀರಿ ಕಲ್ಲ. ಎತ್ತಲೇಬೇಕಾ? ಮೇಲೆ ಎತ್ತೆ. ಮೆಲ್ಲಿಗೆ ಮೆಲ್ಲಿಗೆ. ಅಬ್ಬಾ, ಇದೋಡ ಮೆಲ್ಲಿಗೆ. ಒಂದು ಕಾಲು ಹೋಯ್ತು, ನೀನು 2 ಹೋಗಿರ್ಬೇಕಾಯ್ತು. ಮೆಲ್ಲಿಗೆ ಮೆಲ್ಲಿಗೆ ಮೆಲ್ಲಿಗೆ. ಏನೋ ಫುಡ್ ತಿಂದೇನೆ ಇಷ್ಟು ಭಾರ ಇದೆಯಲ್ಲ. ಸರಿಯಾಗಿ ಫುಡ್ ನಿನಗೆ ಹಾಕ್ಬಿಟ್ಟಿದ್ರೆ ಕಾರ್ಪೊರೇಷನ್ ಲಾರಿ ಬರ್ಬೇಕಾಯ್ತು ಎತ್ಕೊಂಡು ಹೋಗಕ್ಕೆ. ಮೆಲ್ಲಿಗೆ ಮೆಲ್ಲಿಗೆ. ಏನ್ ವೇಟಪ್ಪ ನೀನು. ಅಯ್ಯೋ, ಮೆಲ್ಲಿಗೆ ಕೂತ್ಕೊಳ್ಳಿ. ಇರಿ ಅತ್ತೆ. ಏನಾಗೋಗ್ಬಿಟ್ಟಿದೆ ಅಂತ ಹಿಂಗ್ ಬಡ್ಕೊಂತ ಇದ್ಯಪ್ಪ ನೀನು. ಏನಾಗಿದೆ ಅಂತ ಕೇಳ್ತಿದ್ಯಲ್ಲೋ? ರಕ್ತ ಸುರಿತಾ ಇದೆ. ನಮಗ್ ಗೊತ್ತು. ಎಂಥ ದೊಡ್ಡ ಕಲ್ಲದು, ಏನ್ ಕಥೆ? ತುಂಬಾ ನೋವಾಗ್ತಾ ಇದೆಯಮ್ಮ. ಅಪ್ಪ, ಹಾಕಿ ಚಿಕ್ತಾ ಇದೆಯಲ್ಲೋ ಕತ್ತೆ. ಅಬ್ಬಾ, ಈ ತಣ್ಣಗಾಗ್ತಾ ಇದೆ. ಅಚ್ಚಮ್ಮ, ಮೊದ್ಲು ಇಲ್ಲ ಹಚ್ಚಮ್ಮ, ಆಮೇಲೆ ಖಾಲಿಯಾಗಿ ಹೋಗ್ಬಿಡುತ್ತೆ. ಏಯ್, ಏನೇ ಮುಲಾಮ್ ನಡ್ಕೊಂಡು ಹಂಗ್ ಬಳಿತಾ ಇದ್ಯಾ? ಇದ್ರ ಬೆಲೆ ಎಷ್ಟು ಗೊತ್ತೇನೆ? 6 ರೂಪಾಯಿ. ಅಯ್ಯೋ, ಎಷ್ಟೊಂದು ಬೆಳೆದಾಕ್ಬಿಟ್ಲು. ಎಲ್ಲ ವೇಸ್ಟ್ ಮಾಡಾಕ್ಬಿಡಲ್ಲ. ಲೋ ಕತ್ತೆ ಮಗನೇನೋ ನೀನು? ಯಮದೂತ ಯಮದೂತಗಳೋ ನೀನು? ಇಲ್ಲಿ ನಮ್ ಕಾಲೇ ಕಿತ್ತು ಹೋಗಿದೆ. ನೀನು 6 ರೂಪಾಯಿ ಆಯಿಂಟ್ಮೆಂಟ್ ಅಂತೀಯಲ್ಲೋ, ಮಗನೇನೋ ನೀನು? ಎತ್ತೋಗೋ. ನೀನೇ ವಾಸಿ ಕಣಮ್ಮ.
ಯೋ ಎಷ್ಟೊತ್ ಬೇಕಯ್ಯ? 2 ನಿಮಿಷ ಸಾಕ್ರಿ. ಯೋ ಇನ್ನು ಎಷ್ಟೊತ್ತಯ್ಯ? ಸ್ವಲ್ಪ ತಡ್ಕೊಳ್ರಿ. ನಮ್ಮ ಹಾವ್ ಈಗ ತಾನೇ ಊಟ ಮಾಡಿ ಮಲಗೈತೆ. ಒಂದ್ ಸಣ್ಣ ನಿದ್ದೆ ಹೊಡೆದು ಆಮೇಲೆ ಕಚ್ಚದ್ರಿ. ಹಾ ನಿದ್ದೆ ಹೊಡಿತಿದ್ಯಾ? ಯೋ ಪುಂಗಿ ಊದಯ್ಯ, ಹಾವೇಳುತ್ತೆ. ಹಾ ಈಗ ನಮ್ಮ ಹಾವ್ ಎದ್ದೆ ಹೇಳ್ತ್ರಿ. ನಿಂಗೆ ಯಾಕೆ ಗೊತ್ತಾಯ್ತು? ನಮ್ಮ ಹಾವ್ ಇದ್ರೆ ನಮ್ಗೆ ಗೊತ್ತಾಗಕ್ಕಿಲ್ವಾ? ಎಲ್ಲಯ್ಯ ಸೌಂಡೇ ಕೇಳಿಸ್ತಿಲ್ಲ. ಈಗ ಕೇಳಿಸ್ತದೆ ನೋಡ್ರಿ. ಕೇಳಿಸ್ತು. ಇನ್ 2 ನಿಮಿಷ ರೀ. ಚೈತ್ರ ವೈಶಾಖ 4 4 2 8 8 2 16. ರಾಹು ಆ ಕಡೆ ಹೋದ, ಶುಕ್ರ ಈ ಕಡೆ ಬಂದ, ಛೇ ಶನಿ ಈ ಕಡೆ ಬಂದ. ರೀ ಶಾಸ್ತ್ರಿಗಳೇ, ಯಾಕ್ರಿ ಪಂಚಾಂಗ ಹಂಗ್ ತಿರ್ಗಾಕ್ಸ್ತಾ ಇದೀರಾ? ನಾವಿಬ್ರು ಸೇರಕ್ಕೂ ನಿಮ್ ಪಂಚಾಂಗಕ್ಕೂ ಏನ್ರಿ ಸಂಬಂಧ? ಲವ್ ಸ್ವಲ್ಪ ತಡ್ಕೊಳ್ಳೋ ಶಾಸ್ತ್ರಿಗಳೇ, ಪ್ರಸ್ತುತಕ್ಕೆ ಕೆಟ್ಟ ದಿನ ಆಗ್ಬಾರ್ದು. ಸರಿಯಾಗಿ ನೋಡಿ. ಇಲ್ಲಪ್ಪ, ಈ ಜಾತಕದ ಪ್ರಕಾರ ಇವರಿಬ್ರು ಇನ್ನು 15 ದಿವಸ ಕೂಡ ಹಾಗೇನೇ ಇಲ್ಲ. ರೇ ಸ್ವಾಮಿ, ನಾವಿಬ್ರು ಕೂಡಿ ಕಳ್ದಿ ಬಾಕ್ಸಿ ಗುಣಿಸಿ ಎಲ್ಲ ಮಾಡಿದಾಗೋಯ್ತು. ನಿಮ್ ಪಂಚಾಂಗ ತಗೊಂಡು ಹೋಗ್ರಿ ಆಚೆ ನಡಿ ಒಳಗೆ. ಲವ್ 6 ತಿಂಗಳಿಗೆ ಹುಡ್ದೋನಂಗ್ ಆಡ್ಬೇಡ, ಸುಮ್ನಿರೋ. ಶಾಸ್ತ್ರಿಗಳೇ, ದಿವಸ ಯಾಕೆ ಚೆನ್ನಾಗಿಲ್ಲ ನೋಡೆ ಅವ್ರ ಬಾಗ್ಲು. ಈ 15 ದಿವಸದಲ್ಲಿ ಇವರಿಬ್ರೇನಾದ್ರೂ ಕೂಡಿದ್ರೆ ಒಂದು ಭೂತದ ಮಗು ಹುಟ್ಟುತ್ತೆ. ಆ ಮಗು ಹುಟ್ಟಿದ್ರೆ ನಿನ್ನ ಆಸ್ತಿ ಪಾಸ್ತಿ ಎಲ್ಲ ಊರ್ ಬಾಗಲಾಗೋಗುತ್ತೆ. ಹೌದಾ? ಈ ಶಾಸ್ತ್ರಿ ಬಲ್ಲೆ ರೈಲ್ ಬಿಟ್ಟು ಬಾರಿ ಒಳಗೋಗೋಣ. ನಡಿಯಮ್ಮ, ಭೂತದ ಮಗು ಹುಟ್ಟುತ್ತೆ. ಬೇಡಮ್ಮ. ಬಿಡು, ನಡಿಯಮ್ಮ. ಬಿಡು. ಅಪ್ಪ, ಭೂತಯ್ಯ. ಅಯ್ಯೋ ಇದೆಲ್ಲ ಏನ್ ಬಿಡಪ್ಪ. ಏಯ್, ಇನ್ನು 15 ದಿವಸ ನಿನ್ ಹೆಂಡತಿ ಕಡೆ ಕಣ್ಣೆ ನೋಡಬಾರ್ದು. ಅಯ್ಯೋ ಅದ್ ಸರಿ, ಸ್ವಲ್ಪ ನೀನ್ ದೂರ ಇರು. ನಾನ್ ದೂರ ಮಲ್ಕೊಂಡ್ರೆ ನಿನ್ ಹೆಂಡತಿ ರೂಮಿಗೆ ಓಡೋಗ್ಬಿಡ್ತೀನಿ. ನೀನು ಮಲ್ಕೊಳ್ಳೋ ಸುಮ್ನೆ. ನೋಡಪ್ಪ, ನನ್ ತಲೆ ಕೆಟ್ಟೋಗ್ಬಿಟ್ಟೈತೆ. ಆಮೇಲೆ ನಿನಗೆ ರಾತ್ರಿ ಜಾಡ್ ಸೋದ್ಬಿಡ್ತೀನಿ. ದೂರ ಮನ್ಕೋ. ಸುಮ್ ಮಲ್ಕೋ. ಅಯ್ಯೋ, ತಪ್ಪು ತಿಳ್ಕೊಬೇಡಮ್ಮ ಸಂಗೀತ. ಅವನಿಗೆ ಹುಡುಗ್ ಬುದ್ಧಿ. ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಭೂತದ ಮಗ ಹುಟ್ಬಿಡುತ್ತೆ. ಸರಿ ಅತ್ತೆ. ಹೌದೇನೋ? ಹೌದಮ್ಮ, ನೀವೆಲ್ಲ ನನಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ನಾನು ಸಂಗೀತ ಸೇರೋಕೆ ಸಾಧ್ಯ ಇಲ್ಲ. ನಮ್ಮಿಂದ ಏನಾಗ್ಬೇಕು ಹೇಳಮ್ಮ? ಏನಿಲ್ಲ, ನಮ್ಮ ಅಪ್ಪ ಅಮ್ಮನಿಗೆ ಹಣಕ್ಕೆ ಗುಣಕ್ಕೆ ಇರೋ ವ್ಯತ್ಯಾಸ ಗೊತ್ತಾಗ ಮಾಡ್ಬೇಕು. ನಮ್ಮ ಅಪ್ಪ ಅಮ್ಮನ ಮುಂದೆ ಡಗಾರ್ನ ಚೆನ್ನಾಗಿ ಓಡಾಡಿಸಿ ನೋಡಕ್ ಹೆಂಗಿರ್ಬೇಕು ಗೊತ್ತಾ? ಹಂಗಿರ್ಬೇಕು. ನಮ್ಮ ಮಾಮೂಲಿ ಕೇಸು. ಅಣ್ಣ, ಈಗ ಸಂತೋಷ ಬರ್ತಿದ್ದ ಹಾಗೆ ನೀನು ಜೈಲಿನಿಂದ ಬಿಡುಗಡೆ ಆದೆ ಅನ್ನೋ ತರ ಅವ್ನ್ ನಮ್ಸು. ಅದ್ಯಾವ ದೊಡ್ಡ ವಿಷಯ ಬಿಡು. ಐಡು ಓಹೋ, ಬಾರಪ್ಪ, ಬಾ ಬಾ ಬಾ. ಓ ಮೈ ಡಿಯರ್ ಸನ್ ಇನ್ ಲಾ, ನಾನು ಜೈಲಿಂದ ಎಸ್ಕೇಪ್ ಆಗ್ಬಿಟ್ಟೆ. ಆ ಪೊಲೀಸ್ನವ್ರು ಏನ್ ಹೇಳಿದ್ರು ಗೊತ್ತಾ? ನಾವೇ ಸರಿ ಇಲ್ಲ, ನೀವು ಬಹಳ ಒಳ್ಳೆಯವರು, ಬೇಗ ಮನೆಗೆ ಹೋಗಿ ಸೇರ್ಕೊಂಬಿಡಿ ಅಂದ್ಬಿಟ್ಟು ನಾನು ಎಸ್ಕೇಪ್ ಮಾಡಿ ಕಳಿಸ್ಬಿಟ್ರು. ಅದ್ ಸರಿ, ವೈ ಯು ಆರ್ ಡಲ್ಲಿಂಗು? ಮೋಸ ಹೋಗ್ಬಿಟ್ಟೆ ಮಾವ, ನಾನ್ ಮೋಸ ಹೋಗ್ಬಿಟ್ಟೆ. ಯಾಕೆ? ಆ ಸಂಗೀತ ಯಾವನ ಕೆಂಪು ವ್ಯಕ್ತಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡ್ರೆ. ಹೌದೇನೋ? ಹೌದು, ಅವಳು ನಾನು ಹೆಂಡ್ತಿನ? ಅವಳು ನಾನು ಇನ್ನೂ ಬೇಕಾ? ನಾನ್ ಲಾಯರ್ ಆಫೀಸಿಂದಾನೆ ಬರ್ತಾ ಇದ್ದೀನಿ. ಡೈವರ್ಸ್ ಅಪ್ಲೈ ಮಾಡಿದೀನಿ. ಇನ್ 3 ತಿಂಗಳ ಡೈವರ್ಸ್ ಸಿಗತ್ತೆ. ಮೈ ಸನ್ ಇನ್ ಲಾ, ನಿಂದೆಲ್ಲ ಡ್ರೈವರ್ಸ್ ಆಗೋವರೆಗೂ ಏಯ್ ಬಾಬಾಯ್ ತಗೆ, ಇವಳು ಜೊತೆ ಕರ್ಕೊಂಡು ಹೋಗಿ ಸುತ್ತಾಡ್ಕೊಂಬ ಹೋಗು. ಇನ್ನೇನಿದೆ ಕೆಲಸ, ಅದನ್ನೇ ಮಾಡ್ಬೇಕು. ನಡಿ. ಅಮೆರಿಕ ಬ್ರಿಟನ್ನಿಯ ಅಳಿಯ ಅಂದ್ರೆ ಹೆಂಗಿರ್ಬೇಕು? ಹಿಂಗ ಇರೋದು. ಯು ಡೋಂಟ್ ವರಿ ಮಾವ, ಎಲ್ಲ ಚೇಂಜ್ ಆಗುತ್ತೆ. ನಾನೊಂಥರ ಫಾರಿನ್ ಪಿಕ್ಚರ್ ಹೀರೋ ತರ ಆಗಿ ಇವಳನ್ನ ಹೀರೋಯಿನ್ ಮಾಡ್ತೀನಿ. ಆದ್ರೆ ಒಂದ್ ವಿಷಯ, 1,000 ರೂಪಾಯಿ ಇದ್ರೆ ಕೊಡು. 1,000 ರೂಪಾಯಿ? ಯಾವ 1,000 ರೂಪಾಯಿ ತೆಗಿತ? 1,000 ರೂಪಾಯ? ಇದ್ಯಾಕೆ ಊರ್ ಬಾಗಿಲ್ ತರ ಬಾಯ್ ಬಿಡ್ತಿದೀಯ? ತೆಗೆಯ, ಚಡ್ಡಿ ಜಬಲ್ ಇರ್ಬೇಕು, ತೆಗೆಯ. ಒಳಗಿರ್ಬೇಕು, ಹೋಗಿ ತಕೊಂಬರಯ. ಅಲ್ಲ ಕಣಮ್ಮ, ಇವನ್ ಜೊತೆ ಹೆಂಗವ ಸಂಸಾರ ಮಾಡ್ತೀಯ? ಒಳ್ಳೆ ಭೂತ ಇನ್ ಕಟ್ಕೊಂಡಿರಂಗದೆ. ಕೊಡ ತಗ, ತಗಳಪ್ಪ. ಸಿಕ್ದಂಗ್ ಖರ್ಚು ಮಾಡು. ಧೈರ್ಯವಾಗಿ ಊರೆಲ್ಲ ಓಡಾಡು. ಸಾಲದವ್ರು ಬಂದು ನನ್ ಕೇಳು. ಥ್ಯಾಂಕ್ ಯು ಮಾವ. ಥ್ಯಾಂಕ್ ಯು ಬಾಯಲ್ಲ ಕಣಯ್ಯ, ಕೈಯಲ್ಲಿ. ಥ್ಯಾಂಕ್ ಯು. ಕಳ್ಳ ಸಿಕ್ಕಾಕೊಂಡ್ಬಿಟ್ಟ. ಹೌದು. ಯಾರಮ್ಮ ಅದು? ನಾಳೆ ಮದ್ವೆಗೆ 11 ಗಂಟೆ ತಿಂಡ್ಲು ವಿಲೇಜ್ ಬರ್ತಿರಲ್ಲ, ಅಲ್ಲಿ ಹೇಳ್ತೀನಿ. ಯಾವನಾದ್ರೂ ಓಡೋಗಕ್ ಪ್ರಯತ್ನ ಪಟ್ರು ಒಬ್ಬೊಬ್ಬನು ಡಮಾರ್ ಅನ್ಸ್ಬಿಡ್ತೀನಿ. ಬಿ ಕೇರ್ಫುಲ್. ಏನ್ ಹಿಂಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾನಲ್ಲ? ನಮ್ಮಲ್ಲೇ ಯಾರೋ ಒಬ್ರು ತಪ್ಪು ಮಾಡಿದ್ರು ಕೂಡ ಈಗಲೇ ಹಿಡ್ದಾಕ್ಬೋದಾಗಿತ್ತಲ್ಲ. ಒಳ್ಳೆ ಪ್ಲಾನ್ ಮಾಡಿದಾನೆ.
ನಾಳೆ ನಮ್ಮಲ್ಲಿ ಯಾರು ಅವಳು ಮದುವೆಗೆ ಹೋಗಲ್ವೋ ಅಂತ ಹಿಡ್ದು ಹಾಕ್ಬಿಡ್ತಾನೆ. ನಾನಂತೂ ನಾಳೆ ಮದುವೆಗೆ ಹೋಗ್ಬಿಡ್ತೀನಪ್ಪ. ಹೌದಪ್ಪ, ನಾನು ಹೋಗ್ಬಿಡ್ತೀನಪ್ಪ. ಏನು ಇನ್ನೂ ಬರ್ಲೇ ಇಲ್ಲ? ಇಷ್ಟೊತ್ತಾದ್ರೂ ಅವನ್ ಬರ್ದೇ ಇರೋದನ್ನ ನೋಡಿದ್ರೆ ಈ ಅಲ್ಕ ಕೆಲಸನ ಅವನೇ ಮಾಡಿರೋದು ಕಣ, ಅನುಮಾನನೇ ಇಲ್ಲ. ಕರೆಕ್ಟ್. ನಿಲ್ಸಯ್ಯ. ಲೋ ಸಂತೋಷ, ಕಳ್ಳ ಸಿಕ್ಕದ್ನ ಹೇಳು, ಯಾರಮ್ಮ ಕಳ್ಳ? ಸ್ವಲ್ಪ ತಡ್ಕೊಳ್ರು, ಈಗ್ಲೇ ಹೇಳ್ಬಿಟ್ರೆ ಕಳ್ಳ ಓಡೋಗ್ಬಿಡ್ತಾನೆ. ಲೋ ಸಂತೋಷ, ಏನು ಇವೆಲ್ಲ? ಪೊಲೀಸ್ ಇನ್ಸ್ಪೆಕ್ಟರ್ನೆಲ್ಲ ಕರ್ಸಿದೀಯಾ? ಲೋ ಸಂತೋಷ, ನಾನು ಅರ್ಜೆಂಟ್ ಹೋಗ್ಬೇಕು. ಇರ್ರು, ಎಲ್ರು ಒಂದಿನ ಹೋಗವ್ರೆ. ಇನ್ಸ್ಪೆಕ್ಟರ್, ಕ್ಯಾರಿ ಆನ್. ಇವರೇನಾ ಹುಡುಗರು? ಹೌದು ಸರ್, ಇವ್ರೆ. ಏನ್ರು ಕತ್ಲಲ್ಲಿ ಯಾರಿಗೂ ಕಾಣಲ್ಲ ಅಂತ ಹುಡುಗಿನ ರೇಪ್ ಮಾಡ್ತೀರಾ? ನಾನಲ್ಲ ಸರ್. ನಿಮ್ಮ ಮನೆಯಾಗ್ಲೂ ನಾನಲ್ಲ ಸರ್. ನಮ್ ತಾಯಣೆಗೂ ನಾನಲ್ಲ ಸರ್. ಅಟ್ಟಿ ಲಕ್ಕಂ ನಾಣೆಗೂ ನಾನಂತೂ ಅಲ್ವೇ ಅಲ್ಲ ಸರ್. ನಾವ್ ಅಪ್ಪನಾಣೆಗೂ ನಾನಲ್ಲ ಸರ್. ನೀವಲ್ವಾ? ಸಂತೋಷ್ ಹೇಳಿ. ಇನ್ಸ್ಪೆಕ್ಟರ್, ಹೇಳೋಕ್ ಮುಂಚೆ ಕಳ್ಳನಿಗೆ ಏನ್ ಶಿಕ್ಷೆ ಕೊಡ್ತೀರಾ ಹೇಳಿ? ಶಿಕ್ಷೆನ ಒಂದು ಹೆಣ್ಣಿಗೆ ಮೋಸ ಮಾಡಿ 10 ವರ್ಷ ಜೈಲಾಗುತ್ತೆ, 1 ಲಕ್ಷ ರೂಪಾಯಿ ಫೈನ್ ಕಟ್ಬೇಕು, ಜೊತೆಗೆ ಆ ಹುಡುಗಿನ ಮದುವೆನೂ ಆಗ್ಬೇಕು. ಏನಮ್ಮ ಮಾಡೋದು? ಲೋ, ಓಡಕ್ ಬಿಡೋಣ. ಪೊಲೀಸ್ನವ್ರು ಸುತ್ತಲೂ ಕವರಾಗವರೆ. ಅಪ್ಪ, ಬ್ರೀಫ್ ಕೇಸ್ ತಂಬ. ಏನ್ ತಿರ್ಬೋದು? ನನಗೂ ಮೊದಲು 5 ಜನದಲ್ಲಿ ಯಾರು ಕಳ್ಳ ಅಂತ ತುಂಬಾ ತಲೆ ಕೆಟ್ಟೋಗಿತ್ತು. ಆದ್ರೆ ಇದ್ರೊಳಗಿರೋ ಒಂದು ವಸ್ತು ಕಳ್ಳ ಯಾರು ಅಂತ ತೋರಿಸ್ಬಿಡ್ತು. ಯಾವ್ದಮ್ಮ ವಸ್ತು? ಕರೆಂಟ್ ಹೋದಾಗ ನಮ್ಮ ಸುಂದರಿನ ಎಳ್ಕೊಂಡೋದ್ನಲ್ಲ ಕಾಮುಕ, ಕರೆಂಟ್ ಎಲ್ಲಿ ಬಂದ್ಬಿಡುತ್ತೋ ಅನ್ನೋ ಅರ್ಜೆಂಟ್ ನಲ್ಲಿ ಅರ್ಜೆಂಟಲ್ಲಿ ಅರ್ಜೆಂಟಲ್ಲಿ ಅರ್ಜೆಂಟಲ್ಲೇನು? ಅರ್ಜೆಂಟ್ನಲ್ಲಿ 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 ಅರ್ಜೆಂಟಲ್ಲಿ ಅವ್ನು ಖರ್ಚಿಗೆ ಮಾಡ್ಬಿಟ್ಟ. ಆ ಖರ್ಚು ಕಟ್ಟಣ್ಣ. ಅಯ್ಯಯ್ಯೋ, ಸಿಕ್ಕಾಕೊಂಡ್ಬಿಟ್ಟಲ್ಲ. ಹಿಡೀರಿ ಅವನ್ನ. ನಾನಲ್ಲ. ನಾನೇ ಕಂಡ್ರಣ್ಣ. ಆ ಕರಾಳ ರಾತ್ರಿಯಲ್ಲಿ ಕಣ್ಣು ಕಾಣ್ದೆ ಈ ಕೆಲಸ ಮಾಡ್ಬಿಟ್ಟೆ. ಆ ಖರ್ಚಿಪ್ ಸಿಗದೆ ಹೋಗಿದ್ದಿದ್ರೆ ಇದ್ರಲ್ಲಿ ಖರ್ಚಿಫಿಲ್ಲ, ಏನು ಇಲ್ಲ, ಬರೀ ಖಾಲಿ ಡಬ್ಬ. ನಿನ್ನ ಬಾಯಿ ಬಿಡಿಸೋದಕ್ಕೋಸ್ಕರ ನಾನು ಈ ನಾಟಕ ಆಡ್ದೆ ಅಷ್ಟೇ. ಹಂಗ ಹಂಗಾರ ನಾನಲ್ಲಪ್ಪ. ನೀನಲ್ವ ಮಾಡಿದ್ದು? ಅಪ್ಪ ಹೈವದನ ಕಟ್ಟು ತಾಳಿ. ಶಾಸ್ತ್ರಿಗಳೇ, ಎಲ್ಲ ಸೇರ್ಕೊಂಡು ಹುಚ್ಚಿ ನಾಯಿಗೆ ಹೊಡೆದಾಕ್ಬಿಟ್ರು. ನನ್ನ ಕೈಗೆ ಆಗಕ್ಕಿಲ್ಲ. ನೀನ್ ನಮ್ಮ ಅಣ್ಣ ಇದ್ದಂಗಿದ್ಯಾ, ನೀನೇ ಕಟ್ಬಿಡೋಣ ತಾಳಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ
ಹೇತುನಾಂ ಕಂಠೆ ಭದ್ರಾನಸುಭಗೆ ಸಹ ಜೀವನ ಶರದಾಂ ಸದಂ. ಏ ಗುಂಜು ನನ್ ಮಗನೇ, ಕತ್ತಲ್ ಸೆಟಪ್ ಮಾಡ್ಬಿಟ್ಟು ಸಸ್ಪೆನ್ಸ್ ಮೇಂಟೈನ್ ಮಾಡ್ತೀಯಾ? ಥು. ನನ್ ಕರ್ಮವೇ. ಮಾಮ ಏನು ಮಾಮ ಏನು ಅದು ಅದು ಏನು ಅಂದೆ? ನೀನು ನಮ್ಮನೆ ಪಕ್ಕದಲ್ಲೇ ಮನೆ ಮಾಡ್ಬಿಡು ಮಾಮ. For more updates, like, comment, subscribe to our channel.